ಅರಮನೆಯುಳಿರುವಂಥ ತೂಗುವ ತೊಟ್ಟಿಲ ಅರಣ್ಯಕ್ಕೆ ಹೋಗುವಂಥ ಪ್ರಸಂಗ ಆಯಿತು. ಎಷ್ಟು ಭಯಾನಕ ಸ್ಥಿತಿಯರು. ಹೆತ್ತಮ್ಮನಿಗೆ ಹೇಗಾಗಿರ್ಬೇಕು ತೊಟ್ಲ ಎತ್ತಿ ಕೊಡೋ ತನಕ, ಬೀರದೇವನಿಗೆ ದೈವ ಸಾಕ್ಷಿನೇ ಅವನಿಗೆಲ್ಲ. ಯಾರ ಆಶ್ರಯ ಕೊಡಬೇಕು ಹೇಳಿ ಅವರಿಗೆ? ರಾಜ್ಯದಲ್ಲಿ ಎಲ್ಲ ಇತ್ತು. ಪ್ರಜಾ, ಸೈನ್ಯ, ಆಪ್ತರು ಯಾರಿದ್ರೂ ಕೂಡ ತಡ್ಕೊಳ್ಳಿಕ್ಕೆ ಆಗದಂಥ ಸಂಭವ ಅದು. ಅವ ಒಂದೇ ಜನ್ಮದಲ್ಲಿ ಕಾಡಾಕ ಬಂದವಲ್ರಿ ಕಳವಿ ನಾರಾಯಣ ಗೌಡ. ಕೃಷ್ಣ ಅವತಾರದಲ್ಲಿಯೂ ಕೂಡ ಮಥುರಾ ಪಟ್ಟಣದ ಮಹಾರಾಜನಾಗಿ ಮೆರೀತಾ ಇದ್ದ ಕಂಸ ಅಂತ ಹೇಳಿ, ಕಂಸನೇ ನಾರಾಯಣನಾಗಿ ಬಂದ, ಭಗವಂತನೇ ಬೀರದೇವರಾಗಿ ಬಂದ. ಆಗರ ಏನ್ ಸಣ್ಣ ಕೆಲಸ ಮಾಡೇನೇನವ? ತನ್ನ ಸಹೋದರಿಯಾಗಿರತಕ್ಕಂಥ ದೇವಕಿ ಉದರದಿಂದ ಹುಟ್ಟಿದಂಥ 7 ಮಕ್ಕಳನ್ನೆಲ್ಲ ಕಲ್ಲಿಗೆ ಅಪ್ಪಳಿಸಿ ಕೊಂದಿದ. ಈಗಲೂ ಅದೇ ಕುತಂತ್ರವನ್ನು ಹೂಡಿ ಹಾಲ ಮಗನನ್ನ ಅರಣ್ಯಕ್ಕೆ ತಳ್ಳಿ ನಗರಿ ಪಟ್ಟಣದಲ್ಲಿ ಅತ್ಯಂತ ಸ್ವರ್ಗ ಸುಖವನ್ನು ಅನುಭವಿಸುತ್ತಾ, ನಾನು ಕೈಕೊಂಡ ಕಾರ್ಯವನ್ನೆಲ್ಲ ಪೂರ್ಣ ಆಯಿತಲ್ಲ, ಇನ್ಯಾರಿ ಸೂರ್ಯಚಂದ್ರ ಮುಳುಗುವವರೆಗೆ ನನಗೆ ಮುಂಗೈ ಹಿಡಿದ ಕೇಳತಕ್ಕಂಥವ್, ನನಗೆ ಅಪಮಾನ ಮಾಡತಕ್ಕಂಥವ್ರು ಯಾರೂ ಇಲ್ಲ ಅಂತ ನಿಶ್ಚಿಂತೆಯಾಗಿದ್ದಾನೆ. ಬೀರದೇವರು ಕೊದಲಿಗಿ ನಂದನವನದ ಕಾಡರುದ್ರ ಭೂಮಿಯೊಳಗೆ ಕಾಂಚಾಳ ಮರಕ್ಕೆ ತೊಟ್ಲ ನೇತಾಡುತ್ತಾ ಇದೆ. ಪರಶಿವನ ಆಜ್ಞೆ ಪ್ರಕಾರವಾಗಿ ಗಿಳಿರಾಮ, ನವಿಲು, ಜೇನುನೊಣ, ಕಂಟಿರುವೆಗಳು, ಗಡಸರ್ಪ ಏನು ನೋಡ್ಬೇಕು ಅವನ್ ಸೇವಾ ಮಾಡೋದು. ಮಗು ತೊಟ್ಟಿಲದಲ್ಲಿ ಸಂತೋಷವಾಗಿ ಕೈಕಾಲಗಳನ್ನು ಬಿಚ್ಚಿ ಆಡ್ತಾ ಇದ್ದ. ಶ್ಯಾಮರಾಯನ ಮಕ್ಕಳಾಗಿರತಕ್ಕಂಥ ಅಕ್ಕಮ್ಮ ಮಾಯಮ್ಮರು ಆಡಗಳನ್ನ ಕಾಯ್ತಾ ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಬರ್ತಾ ಇದ್ದಾರೆ. ಆ ಯಮ್ಮ ವಿಷ್ಣು ಅವತಾರಿ, ಖಿಲ್ಲಾಸುರ ದೈತ್ಯನನ್ನ ಸಂಹಾರ ಮಾಡುವುದರಗೋಸ್ಕರವಾಗಿ ಅವತರಿಸಿದಂತ ಮಹಾಮಾಯಿ. ಹಗಲ ಮೇಲೆ ಚಂದ್ರ ಕೊಡ್ಲಿ, ಬಿಗಿದ ಕಚ್ಚೆಯು ಬಿಗಿಯಾದ ಕುಪ್ಪಸವನ್ನು ತೊಟ್ಕೊಂಡು ಭಾಗ್ಯವನ್ನ ಕೈತ ಅರಣ್ಯದಲ್ಲಿ ಅಡ್ಡಾಡುತ್ತಾ ಇದ್ರು. ಆದ್ರೆ ಅರಣ್ಯದೊಳಗೆ ಕಾಂಚಾಳ ಮರಕ್ಕೆ ನೇತಾಡುವಂತ ತೊಟ್ಟಿಲದೊಳಿರತಕ್ಕಂಥ ಶಿವಸಿದ್ಧ ಬೀರಲಿಂಗೇಶ ಇಂಪಾದ ಸಣ್ಣಾದ ಧನೆಯನ್ನು ತೆಗೆದು ಒಂದಿಷ್ಟು ರೋಧನ ಅಂದ್ರೆ ದುಃಖ ಮಾಡಕತ್ತಿದ್ದಾನೆ. ತಂಗಾಳಿ ಬೀಸ್ತಾ ಇತ್ತು. ಪಾತರಗಿತ್ತಿಗಳೆಲ್ಲ ಒಂದು ಹೂವಿನಿಂದ ಒಂದು ಹೂವಿಗೆ ಹಾರಾಡ್ತಾ ಇದ್ದು.
ಅಲ್ಲಲ್ಲೆಲ್ಲ ಜುಳು ಜುಳು ನೀರು ಹರಿತಾ ಇದ್ದು, ಪುಷ್ಪಗಳೊಳಗಣ ಬೀರುವ ಮಕರಂದ ಪರಿಮಳ ಗಾಳಿಗೆ ಸುವಾಸನೆ ಬೀರ್ತಾ ಇತ್ತು. ಅನೇಕ ಹೂವು ಹಣ್ಣುಗಳ ಮರಗಳನ್ನೆಲ್ಲ ತುಂಬಿ ತುಳುಕ್ತಾ ಇದ್ದು. ಆ ಸೃಷ್ಟಿ ಸೌಂದರ್ಯದ ಸೊಬಗದೊಂದಿಗೆ ಇವರಿರುವರು ಅಕ್ಕ ತಂಗಿಯರು ಅಳುವ ಶಬ್ದ ಇವರು ಕಿವಿಗೆ ಬೀಳ್ತಾ ಇದೆ. ಬಹಳ ಆಶ್ಚರ್ಯ ಆಗುತ್ತದೆ ಅವರಿಗೆ. ಇಷ್ಟು ದಿನಗಳ ಪರ್ಯಂತ ನಾವು ಈ ಅರಣ್ಯದಲ್ಲಿ ನಮ್ಮ ಹಾಡುಗಳನ್ನು ಮೈಸ್ತಾ ಇದ್ದೀವಿ, ಇಂತಹ ಧ್ವನಿಯಲ್ಲಿ ಕೇಳ್ತಾನೆ ಇಲ್ಲ. ಎಂದು ವಿಚಿತ್ರವಾಗಿರತಕ್ಕಂಥ ಮಗುವಿನ ಧ್ವನಿ ಕೇಳ್ತಾ ಇದೆಯಲ್ಲ. ಅಕ್ಕ ಯಾವ ಕಡೆಯಿಂದ ಬರ್ತಾ ಇದೆ ಕಿವಿಗೊಟ್ಟು ಕೇಳುವಂತೆ ಮಾಯಕ್ಕ ಹಿರಿಯಕ್ಕಳಾಗಿರತಕ್ಕಂಥ ಅಕ್ಕಮ್ಮಳಿಗೆ ಹೇಳಿದಾಗ ಆ ಮಗುವಿನ ಮರದ ಮೇಲೆ ಇರುವಂತಹ ಧ್ವನಿಯನ್ನ ಕೇಳಿ ಶೋಧ ಮಾಡ್ತಾ 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 ಬರ್ತಾ ಇದ್ದಾರೆ. ಬಂಗಾರದ ತೊಟ್ಟಿಲ, ಬೆಳ್ಳಿಯ ಸರಪಳಿ, ಮ್ಯಾಲೆ ಗಿಳಿರಾಮ, ಆದಿಶೇಷ, ಜೇನ್ನೊಣಗಳು, ನವಿಲು ಹಿಂಗ ಪಂಕ ಗಾಳಿ ಬೀಸ್ತಿತ್ತಂತ. ಬಳಿಕ ಆ ಬಡ್ಡಿಗೆ ಮೆತ್ತಿರ್ತಕ್ಕಂಥ ಕಂಠೀರವುಗಳು ಇದನ್ನೆಲ್ಲ ನೋಡಿದ್ರು ಏನ್ ಆಶ್ಚರ್ಯ. ಆವ ಚಾಂಡಾಲರು ಇಂಥ ಸೂರ್ಯ ಚಂದ್ರನ ರೂಪವುಳ್ಳಂತ ಹಾಲ ಹವಳದ ತುಟಿ ಬಂಗಾರದ ಹೊನ್ನ ಹೊಂಕಳ ಇಂಥಪ್ಪ ಸುಂದರ ಮಗನಿಗೆ ಇಂಥ ಅರಣ್ಯದಲ್ಲಿ ಆರು ತಂದು ಹಾಕಿರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಮಾಡುವ ಸಮಯದಲ್ಲಿ ಅವರಿಗೊಂದು ಕುತೂಹಲ ಆಗುತ್ತದೆ, ವಾತ್ಸಲ್ಯ ಆಗುತ್ತದೆ. ಎಂಥ ವಾತ್ಸಲ್ಯ ಆಗುತ್ತದೆ ಅಂದ್ರೆ, ಅಕ್ಕಮ್ಮಂತಾಳ ಈ ಮಗು ಮೊದಲು ನಾನು ನೋಡಿದ್ದೀನಿ, ಇದು ನನಗೇ ಬೇಕು ಅಂತ ಆಕೆ ಅಂತಿದ್ದಾಳೆ. ಮಾಯಕಂದ್ಲು ಇಲ್ಲಿಲ್ಲ, ಆ ಅಳುವ ಮಗನ ಧ್ವನಿಯನ್ನೇ ನಿನಗೆ ಕೇಳಿಸಿಕೊಟ್ಟಕ್ಕಿನ ನಾನ, ಆದ್ದರಿಂದ ಈ ಮಗು ನನ್ನದು ಅಂತ. ಹೌದಾ? ಇರುವರು ಅವರಲ್ಲಿ ವಾದ ನಡೀತಾ ಇದೆ. ದಟ್ಟಾದ ಅರಣ್ಯದಲ್ಲಿ ಹೆಣ್ಣು ಮಕ್ಕಳ ಧ್ವನಿಯನ್ನ ಕೇಳದ ಒಬ್ಬ ಪುಣ್ಯಾತ್ಮ, ಅವ್ರ ಹೆಸರ ಏನದೋ ಮುದುಕ, ಕಗ್ಗೋಡದಿಂದ ಆತ್ಮೀಯ ಪೂಜಾರಿ, ಅವ್ರ ಬಹಳ ನಮ್ಮ ಮೇಲೆ ಪ್ರೀತಿ ಅವ್ರದ್ದು. ಎರಳಿಗುತ್ತಿ ರಾಯಣ್ಣ ಅಂತ. ಹೌದಾ? ಅರಣ್ಯದೊಳಗಿಂದ ಹಾದು ಹೊಂಟಿದ ಹೆಣ್ಮಕ್ಕಳ ಧ್ವನಿಯನ್ನು ಕೇಳಿ ಆತನು ಅಲ್ಲಿಗೆ ಬರುತ್ತಾನೆ. ಬಂದು ಕೂಡಲೇ ನೋಡಿದವ ಆ ತೊಟ್ಟಿಲ್ಲದೊಳಗಿರುವ ಮಗು, ಕೆಳಗಿರುವಂತ ಈ ಯುವತಿಯರು ನೋಡಿ ಒಂತನ ಯಾಕೇನಾಗಿದೆ ಅಂತ ಕೇಳಿದಾಗ ಇಬ್ರು ಹೇಳಿದ್ರು, ಹೀಗೀಗಾಗಿದೆ, ಮಗು ನಂದು ನಂದು ಅಂತಂತೀವಿ ಎಂದಾಗ ಅವ ಹೇಳ್ತಾನ, ಅಮ್ಮ ಈ ಮಗುವಿಗಾಗಿ ನೀವಿರುವರು ಈ ರೀತಿಯಾಗಿ ಜಗಳ ಮಾಡೋದು ಉಚಿತವಲ್ಲ, ಇದಕ್ಕೊಂದು ನಾನು ಧರ್ಮ ನ್ಯಾಯವನ್ನು ಮಾಡುತ್ತೇನೆ, ನಿಮ್ಗೆ ಒಪ್ಗಿದೆಯಾ ಕೇಳಿದಾಗ ಇಬ್ರು ಹೇಳ್ತಾರೆ ಒಪ್ಗಿದೆ ನಮ್ಗೆ. ಹಾಗಾದರೆ ಆ ಮರದ ಮೇಲಿರ್ತಕ್ಕಂಥ ತೊಟ್ಟಿಲವನ್ನ ಬಿಚ್ಕೊಂಡು ಬರ್ತೀನಿ ಅಂತಂದಾಗ ಎರಳಿಗುತ್ತಿ ರಾಯಣ್ಣ ಬಂದಾಗ ಇರುವ ಬಡ್ಡಿ ಬಿಟ್ಟು ದೂರ ಸರಿದು ನವಿಲ, ಗಿಳಿರಾಮ, ಆದಿಶೇಷ ಎಲ್ಲವೂ ಕೂಡ ಬೀರದೇವರನ್ನ ಬಿಟ್ಟು ಬದಿಗೆ ಸರಿದ್ರು. ಮೇಲಿರುವಂತ ತೊಟ್ಟಿಲವನ್ನು ಬಿಚ್ಕೊಂಡು ಕೆಳಗೆ ಬಂದ. ಇರುವರಿಗೆ ಹೇಳ್ತಾನೆ, ಏನ್ ಹೇಳ್ತಾನೆ, ಅಮ್ಮ ಅಲ್ಲಿ ನೋಡಿ 3 ಕಣ್ಣಿನ ಹುತ್ತ ಇದೆ, ಆ ಹುತ್ತಿನ ಮೇಲೆ ಈ ತೊಟ್ಟಿಲವನ್ನು ಒಯ್ದು ಇಡ್ತೀನ. ಆ ಮಗನ್ ನೋಡಿದ್ರೆ ಹರಿದು ಹೊಟ್ಟೆಯಾಗ ಹಾಕೊಳ್ಳುವಂಗಿತ್ತು. ಅವನ ಮುಖದ ತೇಜಸ್ಸು, ಉಬ್ಬಿದ ಗಲ್ಲ, ಕಾಮನ ಬಿಲ್ಲಿನಂತ ಹುಬ್ಬುಗಳು, ವಿಶಾಲವಾದಂತ ಹಣೆ, ಬಂಗಾರದ ಜಡೆಗಳು, ಹೊನ್ನ ಹೊಂಕಳ ಅಂಗೈಂಗಾಲಗಳಲ್ಲಿ ಪದ್ಮ. ಇಂಥಪ್ಪ ದೇವ ಮಹಾಪುರುಷ
ನೋಡಿ ಅವರೆಲ್ಲ ಧನ್ಯರಾಗುತ್ತಾರೆ. ಆತಪ್ಪ ಅಲ್ಲೇ ಇಟ್ಬಿಡು ಅಂತಂದ್ರು. ಆ ಹುದ್ದಿನ ಮೇಲೆ ತೊಟ್ಟಿಲ ಮಗ ಸಮೇತವಾಗಿ ಇಟ್ಟು ಅವರಿಬ್ಬರಿಗೆ ಎರಡು ಮಾತನ್ನ ಹೇಳ್ತಾನೆ. ಅಮ್ಮ, ಈ ಮಗು ನನ್ನದು ಅಂತ ನೀವಿಬ್ರು ಕದ್ನ ಮಾಡೋದು ಉಚಿತ ಅಲ್ಲ. ವಿರಸ ಬೆಳಿಬಾರ್ದು ತಂಗಿ. ಅದಕ್ಕೆ ನಾ ಏನ್ ನ್ಯಾಯ ಹೇಳ್ತೀನಿ ಅಂತಂದ್ರೆ, ನೀವೆದರಿಲ್ಲಿ ಇಬ್ರು ಈ ಹುದ್ದಿನ ಮೇಲಿರತಕ್ಕಂಥ ತೊಟ್ಲೇನದಲ್ಲ, ಇದಕ್ಕೆ ನೀವು 5 ಸುತ್ತ ಪ್ರದಕ್ಷಿಣೆ ಹಾಕ್ಬೇಕು ಒಬ್ಬೊಬ್ಬರಾಗಿ. ನಾ ಹೇಳ್ದಂಗೆ ಮೊದಲು ಹಿರಿಯವಳು ಯಾರು? ಅಕ್ಕಮ್ಮ. ಕಿರಿಯವಳು ಮಾಯಮ್ಮ. ನೀವಿಬ್ರು 5 ಪ್ರದಕ್ಷಿಣೆನ ಹಾಕುವಾಗ ನಿಮ್ಮ ಎದೆ ಒಳಗಿನ ಹಾಲ ಹೋಗಿ ಹುದ್ದಿನ ಮ್ಯಾಲಿರತಕ್ಕಂಥ ತೊಟ್ಟಿಲದೊಳಗ ಆಡುವ ಮಗನ ಬಾಯಿಯೊಳಗ ಯಾರ ಎದೆಯೊಳಗಿನ ಅಮೃತ ಹೋಗಿ ಬೀಳ್ತವ ಅವನೇ ಇವರಿಗೆ ತಕ್ಕ ಮಗ. ಹಿಂಗೆ ಹೇಳಿದ್ರು. ಆದ್ರೆ ಇವರು ಮದುವೆಯಾಗಿಲ್ಲ. ನದಿಯೋಳು ಹರಿದ ಬಂದ ದಿಬ್ಬಿರಾಜನ ಆಸ್ಥಾನದಲ್ಲಿರ್ತಕ್ಕಂಥ ಶ್ಯಾಮರಾಯನಿಗೆ ದೊರೆತ ಮಕ್ಕಳು ಪ್ರೌಢಾವಸ್ಥೆಗೆ ಬಂದಿದ್ರು. ಆದ್ರೆ ಲಗ್ನ ಆಗಿಲ್ಲ. ಅವಾಗ ಕೊಡ್ರಿ ಓಡ್ಲಕ್ಕತ್ತೋಲ ಕಡೆ ಸುಮ್ ಕೂಡ್ರಿ. ಶಾಲೆ ಬಿಟ್ಟು ಮಗ ಮನೆಗೆ ಹೊಂಟಿದ್ನಂತ. ತಾಯಿ ತಂದಿ ಬಗಲಾಗ ನಿಂತ್ಕೊಂಡು ಉಡ್ಲಕತ್ತಿರು, ವರ್ಣನ ಮಾಡ್ಲಿಕ್ಕತ್ರು, ನನ್ನ ಮಗ ನಿನ್ ಮಗ ಅಂತ ಅವರು. ಅವಾಗ ಅವರಲ್ಲಿ ನ್ಯಾಯ ಬಂತ್ರಿ. ನನ್ನ ಮಗ ನಿನ್ ಮಗ ಅನ್ನೋದು ಪಕ್ಕಾ ತಿಳ್ಕೊಬೇಕಾಗಿತ್ತಂದ್ರೆ ಒಂದು ಕೆಲಸ ಮಾಡೋಣಂದ್ರೆ ಇಬ್ರು ಕೂಡಿ. ಏನು ಕೆಲಸ ಮಾಡೋದು? ಇದೇನು ನಮ್ಮ ಕಂಪೌಂಡ್ ಅದಲ್ಲ ಮನಿದು, ಈ ಬಾಗಿಲಕ್ಕೆ ಬರೋಕ್ಕಿಂತ ಮುಂಚಿತ ನಾ ಈ ಕಡೆ ನಿಂತ್ಕೊಂಡು ಒಂದು ಕಲ್ಲು ಒಗಿತೀನಿ ಅವನಿಗೆ. ಒಂದು ಕಲ್ಲು ಒಗದಾಗ ಅವ್ವ ಅಂದ ಅಂದ್ರೆ ನಿನ್ನ ಮಗ, ಅಪ್ಪ ಅಂದಂದ್ರೆ ನನ್ನ ಮಗ ಅಂತ ಹಿಂಗೆ ನಿಶ್ಚಯಿಸಿದ್ರು ಅವರು. ನಿಶ್ಚಯ ಮಾಡಿ ಅವ ಅಪ್ಪಿದವ ಏನು ಮಾಡ್ದ, ಕಲ್ಲು ಅವ ಬರೋದಾಗ ತಲೆಯಾಗ ಒಗದ ಠಂಗ್ ಅಂತ ಬಡಿತು. ಅದು ಹುಡುಗ ಅವನು ಅಲ್ಲಿಲ್ಲ ಅಪ್ಪನೂ ಅಲ್ಲಿಲ್ರಿ. ಯಾ ಸುಳಿ ಮಗ ಕಲ್ಲು ಹೊಡೆದಂದ. ಹಿಂಗಿರ್ತಾವ್ರಿ ಮಕ್ಕಳು. ಅವ್ರಿಗೆ ನೋಡಿದ್ರೆ ನನ್ನ ಕಥೆಗಳು ಭಾಳ ನೆನಪಾಗ್ತವ. ಇದು ಅಪ್ಪನ ಚರಿತ್ರೆ ಒಂದು ಭಾಳ ದೊಡ್ಡದದ, ಭಾಳ ಪಾವನದ. ಇದು ಕಟ್ಟಿಗೆಯನ್ನು ಕೊಯ್ಯುವ ಕರಗಸಿದ್ದಂಗೆ. ಹೋಗಾಗನು ಕೊಯ್ತದ, ಬರಾಗನು ಕೊಯ್ತದ ಕರ್ಕಸ. ಹಾಗ ಹೇಳವನಿಗನು ಉದ್ಧಾರ ಮಾಡುತ್ತದೆ, ಕೇಳವರಿಗನು ಉದ್ಧಾರ ಮಾಡುತ್ತದೆ ಪುರಾಣ. ಅಷ್ಟು ಮಹತ್ವವಾದಂಥ ಪುರಾಣ. ಇಲ್ಲೇ ಆರಿಸ್ಲಿಕತ್ತಾರೆ ಆ ಕಡೆ ಊರಾಗಾದ್ರೆ. ಅದೇ ನನ್ನ ಗೆದಿ ಡಬಕ್ಕತ್ತೊಮ್ಮೆ. ಹೌದ್ರಿಪ್ಪ, ಪರವಾಗಿಲ್ಲ. ಇಲ್ಲ ನಡೆಯೋದು ಬಿಡ್ರಿಪ್ಪ. ಖರೆ ನಾವು ಮರಿ ಬಿದ್ದು ಹೇಳ್ಕತ್ತೀವಲ್ರಿ, ಹಂಗೇನ್ರಿ ಐತಂದ್ರೆ ಡಬಕ್ಕತ್ತಂದ್ರೆ ಏನು ಮಾಡಬೇಕು? ನಾವೇ ಡಬ್ ಬಂದೇವ್ರಿ, ಏನು ಮಾಡ್ಬೇಕು? ಹಿಂಗಾಗ್ತಿರ್ತದೆ. ಸಾಂಬಜೈ ನಮ ಸದ್ಗುರು ಬೀರಲಿಂಗೇಶ್ವರ ಮಹಾರಾಜ್ ಕಿ, ಮಹಾಲಿಂಗೇಶ್ವರ ಮಹಾರಾಜ್ ಕಿ, ಹೊನ್ನಮಲ್ಲೇಶ್ವರ ಮಹಾರಾಜ್ ಕಿ, ಸೂರಮ್ಮ ದೇವಿ ಮಾತಾ ಕಿ ಜಯ ಮಂಗಲಂ. ಇಟ್ಟು ಸಾವಕಾಶ ಅನ್ಬಾಡೋದು. ಇದು ಅಳ್ಕೋತಂದಂಗೆ ಆಗ್ತದೆ. ಹೆಣದ ಮುಂದೆ ಸಹಿತ ಸಾದಾ ಹತ್ರ ಯಾರು ನಂಬಂಗಿಲ್ಲ. ಇದ್ರೆ ಹೆಣ ಎತ್ತಲಿ ಎಳ್ಳಕ್ಕೇನು ಬ್ಯಾನಿಗೆ ಹತ್ತಿರ್ತಾರೆ ಒಳಗು. ಚಲೋ ಚಲೋ ಒಳಬೇಕ್ರಿ. ಹೊರಗಿನವ್ರು ಆಕಿ ಮಸ್ತ್ ಹತ್ತು ನೋಡು, ಅದ್ರಾಗನು ಮಸ್ತ್ ಹುಡುಕ್ತಾರ್ರಿ. ಏನ್ ಮಾಡೋದು? ಅಯ್ಯಯ್ಯ ಆಕಿ ಕಿತ್ತು ಆಕಿ ನೋಡಿ ಇಲ್ಲ
ಆಕಿ ಭಾಳ ಚಲೋ ಹತ್ತಳು ಅಂತ ಹಿಂಗೆ ಒಬ್ರಿಗೊಬ್ರು ಇವ್ರು ಹೆಣ ನೋಡ್ಲಿಕ್ಕೆ ಹೋಗೋದಾಳ ಅವ್ರು ನೋಡಕ್ಕೆ ಹೋಗ್ತಿರ್ತಾರ. ನಾ ಬರಾಗ ಅಲ್ಲಿ ನಮ್ಮ ಆಶ್ರಮ ಹಾದಿಗೆದ್ರಿ ಹೆಣ ನೋಡಿ ಬರಾಗ ಮಾತಾಡ್ಕೋತ ಹೋಗೋದು ಕಿಡಿಕೆ ಅಂತ ಕೇಳ್ತೀನಿ ನಾ ಯಾವಾಗಲೂ. ಭಾಳ ಚಂದ ಮಾತಾಡ್ತಿರ್ತಾರೆ. ಅಯ್ಯ ಆಕಿ ದೊಡ್ಡ ಸೊಸಿ ಇದ್ಲಲ್ಲ ಅದಕ್ಕೆ ನೋಯ್ದು ಉರಿ ಹಸ್ತಿ ಅದ್ರ ಬಾಯಾಗ ಮಣ್ಣು ತುಂಬಲಿ ಒಟ್ಟ ಬಾಯಿ ತಿರ್ಲಿಲ್ಲ ನೋಡು. ಮಂದ್ಯಾಗರ ಎಳಬೇಕಿಲ್ಲ ತೊಬ್ಬಕ್ಕಿ ತಿರ್ತಾಳ. ಸಣ್ಣ ಸೊಸಿ ನೋಡಿ ಅಳಬೇಕಾದ್ರೆ ಏನಕ್ಕಿನ ಪೇಟಿ ಸೂರಿದ್ದಂಗೆ ಐತಿ. ಒಳಗೆ ನಾವು ಅವ್ರಿಗೆ ಮಣ್ಣು ಕುಡಾಕದು ಹೋಗ್ತಿರ್ತೀವ್ರಿ. ಬಹಳ ಸಲ ಹೋದಾಗ ನಾನು ನೋಡ್ತಿರ್ತೀನಿ. ಬಹಳ ಮಜಾ ಹೇಳ್ತಿರ್ತಾರ ಅವರೆಲ್ಲ. ಅವನಿಗಾಗಿ ಹೇಳಲ್ರಿ ಯಾರು, ತಮಗಾಗಿ ಹೇಳ್ತಿರ್ತಾರೆ. ಮಾವಂದ್ರ ನಮ್ಮ ಅಪ್ಪಿದ್ದಂಗಿದ್ಯಪ್ಪೋ ನಿನ್ನೆ ಹ್ಯಾಂಗ ಮರೀಲ್ಯೋ ಏ ಹಡದ, ನಿನ್ನ ಮಗನ ಮಾಡ್ಕೊಂಡ ಮ್ಯಾಲ್ಯಪ್ಪ ತವ್ರ ನೆನಪಾರಿನ್ಯೋ ಏ ಕಾಶಿ. ಮತ್ ಹಿಂಗ್ ಮಾಡಿ ಪುರಾಣ ಹೇಳಕ್ಕೂ ಸೊಲೋನ ಮುತ್ತೆ ಹೆಣದ ಮುಂದೆ ಒಳ್ಳಕ್ ಸೊಲೋ ಅಂತ ಸತ್ತ ಕರ್ಲಿಕ್ಕೆ ಬಂದ್ರಿ. ಮತ್ ನನಗ ಹೆಣ ಚಂದ ಮಾಡಕ್ ಏನು ಅಳರ್ದಾಗನು ಬಹಳ ಚಲೋದ್ರೆ ಮತ್ತು ಹಚ್ಕೊಂಡು ಅಳಬೇಕು. ಒಂದೊಂದು ಒಟ್ಟ ಸೇರ್ಲಾರ್ದಂಗೆ ಅಳತಾವ್ರಿ. ಅಂದ್ರೆ ಹೆಣ್ಮಕ್ಳಿಗೆ ಹೇಳ್ತೀನ್ರಿ ಅನ್ನ. ಮತ್ತು ತಾಯಿ ತಂದಿಗೆ ಅಳಬೇಕಾಯ್ತಂದ್ರೆ ಚಲೋ ಹೆಂಗೆ ಅಳಬೇಕಂದ್ರೆ ಅಣ್ಣನ ಹೆಂಡತಿ ಅಣ್ಣ ತಮ್ಮರು ಮರಳಿ ನಿಮ್ಗೆ ಹಬ್ಬಕ್ಕೆ ಕರ್ಯಂಗೆ ಅಳಬೇಕು. ಮತ್ತು ನೀವೆಲ್ಲ ಹೋದ್ರಿ ಅಪ್ಪೋ ನನಗೆ ಯಾರ ಕರೆಯವರು ಹಿಂಗಂದ್ರಿ ಅಂದ್ರೆ ನಿಮಗೆ ಯಾರು ಕೋನ ಏನಂಗಿಲ್ಲ. ಹೆಂಗ ಅಳಬೇಕಂದ್ರೆ ಯಪ್ಪ ನೀ ಹೋದ್ಯಪ್ಪ ನಮ್ಮ ಅಣ್ಣ ಅಂದ್ರೆ ನಿನ್ನ ಕೈ ಹೆಚ್ಚಿಗೋ. ತಾಯಿ ನೆನಪಾರಿ ನೀ ಅಪ್ಪ ನಮ್ಮ ಅಣ್ಣನ ಹೆಂಡತಿ ಅಂದ್ರೆ ಅಷ್ಟು ನನಗೆ ಕಾಳಜಿಯೋ. ಹಿಂಗಂದ್ರಿ ಅಂದ್ರೆ ಒಂದು ಹುಣ್ಣಿ ಅಮಾಸಿ ಒಟ್ಟು ಕರೀತಾರೆ ನಿಮ್ಗೆಲ್ಲ. ಮೊದಲು ಅಳದ ಕಳಿಬೇಕ್ರಿ, ಕೂಡಿಸ್ಬೇಕ್ರಿ. ಸತ್ತಾಗ ಕಡೆಯಕ್ಕಾಗಂಗೆ ಅಳಬಾರ್ದು. ಅಳೋದೊಂದು ವೈಶಿಷ್ಟ್ಯದದು, ಹಂಗೆ ಅಳಬೇಕು ಅಂತ ಹೇಳ್ತಾ. ಯಾಕೆ ಹೇಳದಪ್ಪ ಇದು? ನಾ ಏನ ಭಾರಿ ಹೇಳ್ತೀನಿ ಖರೆ, ಸಮಯ ಇಲ್ಲ ನನಗೆ ಹೇಳಾಕ. ಶರೀಫ್ರು ಹೇಳ್ತಾರ, ಮುತ್ಯ ಅಳಬೇಡ ತಂಗಿ ಅಳಬೇಡ, ನಿನ್ನ ಕಳವು ಬಂದವರಿಲ್ಲಿ ಉಳುವು ಕೊಂಬುವರಿಲ್ಲ, ಕಡಕಿಲೆ ಉಡಿಯಕ್ಕೆ ಹಾಕುವರುವ ದುಡುಕಿಲೆ ಮುಂದಕ್ಕ ದುಡುವರುವ. ಒಬ್ಬ ಸ್ವಾಮಿ ಹೇಳ್ತಾನ, ಬಂಡಿ ತುಂಬಿದ ಬಳಗ ನಿಂದವ ಯಮ ಎಳಕಂಡ ಹೋಗಾಗಿ ಯಾರಿಗ್ಯಾರವ. ಹೇಸಿ ಪ್ರಪಂಚ ಸುಡು ತಂಗಿ, ಶಶಿ ಭೂಷಣನ ಪಾದ ಹಿಡಿ ತಂಗಿ, ಕಾಶಿಗಾಗಿ ನೀ ಪಡ್ಕೊಂಡಿ ನಾಶವಾಗದ ಧನ ಕಳ್ಕೊಂಡಿ ತಂಗಿ ಕಳ್ಕೊಂಡಿ ಅಂತ ಹೇಳ್ತಾರ. ಎಂಥ ಹಾಡುಗಳೆಲ್ಲ, ಎಂಥ ಹಾಡುಗಳು. ಇರ್ಲಿ, ಏನ್ ನಡೆದಿತ್ತಪ್ಪ, ಏನು ಎಷ್ಟು ಗಾಂಭೀರ್ಯ ನಡೆದಿತ್ತು ವಿಷಯ. ಅಂತಾಗ ಬಂದು ನೋಡಿ, ಟಿವಿಯಾಗ ಮಸ್ತ್ ಸಿನಿಮಾ ಹತ್ತಿರಬೇಕು, ಹೀರೋ ಗುಡ್ಡದ ಮೇಗಿಂದ ಹಾರ್ತಾ ಬರಬೇಕು, ಈಕಿನೂ ಈ ಕಡೆದು ಬರಬೇಕ್ರಿ. ಅವಾಗ ನಡವರ್ಕ ಫೇರ್ ಲವ್ಲಿ ಬಂತು ಅಂದ್ರೆ ಟಿವಿನ ಒಡ್ಯಾಂಗ ಸಿಟ್ಟು ಬರ್ತದ. ಹಂಗೆ ನಮಗ ಆಗ್ತಿರ್ತದ, ಡಿಸ್ಟರ್ಬ್ ಆಗ್ತದ. ಬಹಳ ಶಾಂತಿ ವಹಿಸಿದ್ರಿ. ಸಂಬಜೈ ನಮ ಸದ್ಗುರು ಬೀರಲಿಂಗೇಶ್ವರ. ಕೊದಲಿಗೆ ನಂದನವನ ಕಾಡರುದ್ರ ಭೂಮಿ ಒಳಗೆ ಕಾಂಚಾಳ ಮರಕ್ಕೆ ನೇತಾಡುವಂತ ತೊಟ್ಟಿಲ ಧರ್ಮ ಪುರುಷ ಎರಡಿ ಗುತ್ತಿ ರಾಯಣ್ಣ ಹುತ್ತಿನ ಮೇಲಿಟ್ಟು ಇಬ್ಬರಿಗೆ ಆಜ್ಞೆ ಮಾಡ್ತಂತಂಗಿ, ನೀ ದೊಡ್ಡಕ್ಕಿದೆಯಲ್ಲ, ನೀನ್ ಮೊದಲು ಸುತ್ತಾಕು, ನಿನ್ನೆದೆಯೊಳಗಿನ ಹಾಲು ಮಗನ ಬಾಯಾಗಿ ಬಿದ್ದು ಅಂತಂದ್ರೆ ಆ ತೊಟ್ಟಿಲ ಮಗನ ಸಮೇತವಾಗಿ ನಿಂತಲಿ ಮ್ಯಾಗ ಎತ್ಕೊಡ್ತೀನಿ ಅಂತ ಹೇಳ್ತಾರೆ. ಬಹು ಸಂತೋಷ ಆಯ್ತು ಅವರಿಗೆ.
ಈಕೆ ಶುದ್ಧ ಹಾಕಲಿಕ್ಕೆ ಚಾಲೂ ಮಾಡಿದ್ಲು, ಪ್ರಾರಂಭಿಸಿದ್ಲು. ಅಕ್ಕವ್ವ 1 ಸುತ್ತ ಹಾಕಿದ್ಲು, 2 ಸುತ್ತ ಹಾಕಿದ್ಲು, 3 ಸುತ್ತ ಹಾಕಿದ್ಲು, 4 ಆತು, 5ನೇದು ಮುಗಿಲಿಕ್ಕೆ ಬಂತು. ಆಕಿನ ದೇಹದಲ್ಲಿ ಯಾವುದು ಕೂಡ ಲಕ್ಷಣವನ್ನು ಕಂಡು ಬರಲಿಲ್ಲ. ಇದಕ್ಕೆ ನಿನ್ನ ಹೇಳಿನಿಲ್ಲ, ಪುಣ್ಯ ಬೇಕು, ಪುಣ್ಯ ಬೇಕು. 5 ಸುತ್ತಗಳ ಮುಗಿದು ಅಕ್ಕಮ್ಮನ ಮುಖ ಕಪ್ಪುತ್ತಿತ್ತು. ನನಗೆ ದೊರಲಿಲ್ಲಲ್ಲ, ನಾನು ದುರ್ದೈವಿ, ನನಗೆ ಮಗುವಿನ ದರ್ಶನ ಆಗಲಿಲ್ಲಲ್ಲ ಅಂಥೇಳಿ ದೂರ ಸರಿದು ನಿಂತ್ಕೊಂಡ್ಲು. ಮಾಯಮ್ಮನ ಸರ್ತಿ ಬಂತು. ಹಿಂದಿನ ಜನ್ಮದ ಸಂಬಂಧದದು. ಲಕ್ಷದಾಗಿರಲಿ, ತಂದೆ ಮಗ ಆಗಿ ಬರಲಿಕ್ಕೆ, ಗಂಡ ಹೆಂಡತಿ ಆಗಿ ಬರಲಿಕ್ಕೆ, ಅಣ್ಣತಮ್ಮರಾಗಿ ಹುಟ್ಟಲಿಕ್ಕೆ ಪೂರ್ವ ಜನ್ಮದ ಸಂಬಂಧ ಇದ್ರನ ಆಗುತ್ತೆ. ಮತ್ ಮಗನೂ ಕೂಡ ಹುಟ್ಟಿದ ಮೇಲೆ ತಾಯಿ ತಂದೆಗಳ ಜೊತೆಯಲ್ಲಿ ಬಹುಕಾಲ ಬದುಕಲಿಕ್ಕೂ ಕೂಡ ಪುಣ್ಯ ಬೇಕು, ಪುಣ್ಯ ಬೇಕು. ಆ ಬಳಿಕ ಹಿಂದಿನ ಜನ್ಮದ ನಮಗೆ ಅತ್ಯಂತ ಅವಿನಾಭಾವದ ಸಂಬಂಧ ಇದ್ರೆ ಮಾತ್ರನ ಅದು ನಮಗೆ ಕೊನೆಗಾಣ್ತಾ ಇದೆ. ಮತ್ತು ಅದರಲ್ಲಿ ಏನರೆ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ನಮ್ಮ ಕರ್ಮದಾಗ ಅಂತಂದ್ರೆ ಮದುವೆಯಾದ 6 ತಿಂಗಳದಾಗ, 3 ತಿಂಗಳದಾಗ, ವರ್ಷನಾಗ ಏನರ ನಿಮಿತ್ತ ಮಾಡಿಕೊಂಡು ತಾಯಿ ತಂದೆಗಳಿಂದ ಮಕ್ಕಳು ವಂಚಿತರಾಗುತ್ತಾರೆ, ವಂಚಿತರಾಗುತ್ತಾರೆ. ಅದಕ್ಕೆ ಕಾರಣ ನಮ್ಮ ಕರ್ಮವೇ ಸಾಕ್ಷಿ. ಅದಕ್ಕೆ ನಾ ಡೊಳ್ಳಿನೊಳಗೆ ಒಂದು ಪದ್ಯ ಹಾಡ್ತಿದ್ದೆ. ನಮ್ಮಪ್ಪ ಹೇಳ್ದವ, ನಿನ್ನಯಪ್ಪ ನೀನ ಹಾಡಬೇಕು, ಎಲ್ಲ ತಾಯಿಯಂದ್ರು ನೀ ಹಾಡ್ಬೇಕಂತ ಕೇಳಕತ್ತಾರಂತಂದ್ರು. ಅದಕ್ಕೊಂದು ಗೀತೆಯನ್ನು ಹಾಡ್ತೀನಿವ. ಆ ಬಳಿಕ ಅಮ್ಮನ ಮಾಯಕ್ಕನ ಆ ಸರದಿಯ ಪವಾಡವನ್ನು, ಆಕಿನ ಲೀಲೆಯನ್ನ ನಡಣ. ಅದು ಭೈರವಿ ಹೆಸರು. ನೀ ಮಾಡುದು ನೀನು, ನೀ ಮಾಡಿದ್ದು ನೀನೇ ಉಳ್ಳೋ ಮಾನವ, ನೀ ಮಾಡಿದ್ದು ನೀನೇ ಉಳ್ಳೋ, ನೀಡಬ್ಯಾಡೋ ಯಾರಿಗೆ. ಉಳ್ಳುಳುದುದು ಅಗಲ ತಮ್ಮ, ತೆಗೆದಿಡೋ ನ್ಯಾರಿಗೆ. ಉಂಡುಳುದುದು ಅಗಲ ಮಾನವ, ತೆಗೆದಿಡಬೇಕಪ್ಪ ನ್ಯಾರಿಗೆ. ನೀ ಮಾಡಿದ್ದು ನೀನೇ ಉಳ್ಳೋ, ನೀ ಮಾಡಿದ್ದು ನೀನೇ ಉಳ್ಳೋ, ನೀಡಬೇಡ ಯಾರಿಗೆ. ಉಳ್ಳುಳುದುದು ಅಗಲ ತಮ್ಮ, ತೆಗೆದಿಡೋ ನ್ಯಾರಿಗೆ. ಉಳ್ಳುಳುದುದು ಅಗಲ ಹುಡುಗ, ತೆಗೆದಿಡೋ ನ್ಯಾರಿಗೆ. ಹುಟ್ಟಿ ಬಂದ ಧರಣಿಗೆ ಹಿರಣ್ಯಕಶ್ಯಪ ದೈತ್ಯಾಗಿ. ಹುಟ್ಟಿ ಬಂದ ಧರಣಿಗೆ ಹಿರಣ್ಯಕಶ್ಯಪ ದೈತ್ಯಾಗಿ. ಹರಿ ನಿಲ್ಯ ಮಾಡ
ಮಾಡುತ್ತಿದ್ದ ದೈತ್ಯ ಹರಿನಿಲ್ದೆ ಮಾಡುತ್ತಿದ್ದ ಶಿಟ್ಟ ಬಂದು ಮಗನಿಗೆ ಕಟ್ಟಿದ ಮನಿ ಕಂಪದಂದು ನರಿಸುವ ಕಟ್ಟಿದ ಮನಿ ಕಂಪದಂದು ನರಿಸುವ ಶಿಳಿ ಒಗದ ಅವನಿಗೆ ಉಂಡುಳುದುದು ಅಗಲ ತಮ್ಮ ತಗದಿಡೋ ನ್ಯಾರಿಗೆ ಉಂಡುಳುದುದು ಅಗಲ ಮಾನವ ತಗದಿಡಬೇಕಪ್ಪ ನ್ಯಾರಿಗೆ ತ್ರೇತಾಯುಗದಾಗ ಪರಶುರಾಮನಾಗಿ ತಂದಿ ಮಕ್ಕಳಿ ಹೊಡೆದು ತಾಯಿಗೆ ತ್ರೇತಾಯುಗದಾಗ ಪರಶುರಾಮನಾಗಿ ತಂದಿ ಮಕ್ಕಳಿ ಹೊಡೆದು ತಾಯಿಗೆ ರೇಣುಕಾ ದೇವಿ ಕೈಕೆಯಾಗಿ ಆವಾಗ ರೇಣುಕಾ ದೇವಿ ಕೈಕೆಯಾಗಿ ಅರಣ್ಯ ಕರ್ವಳ ರಾಮನಿಗೆ ತಾ ಮಾಡಿದು ತಾನೇ ಉಲ್ಟ ಪರಶುರಾಮ ತಾ ಮಾಡಿದು ತಾನೇ ಉಲ್ಟ ಹೇಳುವುದಪ್ಪ ಯಾರಿಗೆ ಉಂಡುಳುದುದು ಅಗಲ ತಮ್ಮ ತಗದಿಡೋ ನ್ಯಾರಿಗೆ ಉಂಡುಳುದುದು ಅಗಲ ಹುಡುಗ ತಗದಿಡೋ ನ್ಯಾರಿಗೆ ಒಬ್ಬನೇ ಮಗ ತಾಯಿ ತಂದಿಗೆ ಶಿಶುಪಾಲಂದ್ರು ಅವನಿಗೆ ಒಬ್ಬನೇ ಮಗ ತಾಯಿ ತಂದಿಗೆ ಶಿಶುಪಾಲಂದ್ರು ಅವನಿಗೆ 101 ಬೈಗಳ ಬೈದ ಶಿಶುಪಾಲ 101 ಬೈಗಳ ಬೈದ ನಿಂತ ಕೃಷ್ಣನ ಎದುರಿಗೆ ಕೈಯಾನ ಸುದರ್ಶನ ಬಿಟ್ಟು ರುಂಡ ಕಡಕ ಮಾಡಿದ ಕೈಯಾನ ಚಕ್ರ ಬಿಟ್ಟು ರುಂಡ ಕಡಕ ಮಾಡಿದ ಮಾತಾಡಿದ ತಪ್ಪಿಗೆ ಉಂಡುಳುದುದು ಉಂಡುಳುದುದು ಅಗಲ ತಮ್ಮ ತೆಗೆದಿಡಬೇಕಪ್ಪ ನ್ಯಾರಿಗೆ ವಿದ್ಯಾ ಕೊಡು ಪರೋಪಕಾರ ಮಾಡುವುದಕ್ಕಾಗಿ ದಾನ ತಾಯಿ ತಂದಿಗೊತ್ತ ಹೆಗಲಿಗೆ ಶ್ರಾವಣ ಕುಮಾರ ನಡೆದ ಕಾಶಿಗೆ 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 ಒಬ್ಬನಿ ಮಗ ತಾಯಿಗೆ ತಾಯಿ ತಂದಿಗೆ ತಾಯಿ ತಂದಿಗೊತ್ತ ಹೆಗಲಿಗೆ ಶ್ರವಣ ಕುಮಾರ ನಡೆದ ಕಾಶಿಗೆ ದಾರಿ ಒಳಗ ನೀರ ಬೇಡ್ಯರೋ ಅವನಿಗೆ ದಾರಿ ಒಳಗ ನೀರ ಬೇಡ್ಯರೋ ನೀರಿಗೋದು ಕ್ಯಾರಿಗೆ ಆವಾಗ ದಶರಥ ರಾಜ ಬ್ಯಾಟೆಂದು ತಿಳಿದು ಆವಾಗ
ದಶರಥ ರಾಜ ಬ್ಯಾಟೆಂದು ತಿಳಿದು ಬಣ ಹೊಡೆದ ಕೂಶಿಗಿ ಕೂಸ ಪ್ರಾಣ ಕೊಡದು ಬಾಣಿಗಿ ಉಂಡುಳುದುದು ಅಗಲ ತಮ್ಮ ತೆಗೆದಿಡೋ ನ್ಯಾರಿಗೆ ಉಂಡುಳುದುದು ಅಗಲ ಮಾನವ ತೆಗೆದಿಡಬೇಕಪ್ಪ ನ್ಯಾರಿಗೆ ಮೂರು ಮಂದಿ ಹೆಂಡ್ರು ದಶರಥ ರಾಜರಿಗೆ ಮನಿಯಾಗ 4 ಮಂದಿ ಮಕ್ಕಳವನಿಗೆ ಸಾಯುವಾಗ ಯಾರ್ಯಾರು ಆಗಲಿಲ್ಲ ರಾಜಗ ಸಾಯುವಾಗ ಯಾರ್ಯಾರು ಆಗಲಿಲ್ಲ ನೀರ ಹಾಕಿಲ್ಲ ಅವನಿಗೆ ಕಡಿಗೆ ಮಗು ಮಗು ಎಂದು ದಶರಥ ಸಾಯುವಾಗ ಮಗು ಮಗು ಎಂದು ದಶರಥ ಕೂಗತ್ತಿದ್ದ ರಾಮನಿಗೆ ಬೇಗದಿಂದ ಬಾಮನಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡಬೇಕಪ್ಪ ನ್ಯಾರಿಗೆ ಉಂಡುಳುದುದು ಅಗಲ ಹುಡುಗ ತೆಗೆದಿಡೋ ನ್ಯಾರಿಗೆ ಕೊನೆಗೆ ಒಂದು ಶಬ್ದ ಈಗ ವಾಲಿ ಸುಗ್ರೀವ ನತಮರಾಗಿ ಇವರು ಕಿಷ್ಕಿಂದದಾಗಿದ್ರು ಬಹಳ ಬಲಾಢ್ಯರು ರಾವಣಗದೊಂದು ನೊಣ ಹಿಡ್ಕೊಂಡು ಬಂದಂಗ ಬರ್ತಿದ್ದ ವಾಲಿ ಅಂತ ಅಷ್ಟು ಪ್ರಬಲ ಇದ್ದವ ಆದ್ರೆ ಏನ್ ಮಾಡೋದು ಕೆಲಸ ಕೆಟ್ಟ ಮಾಡಿದವ ತಮ್ಮನನ್ನ ರಾಜ್ಯದಿಂದ ಕಿಷ್ಕಿಂದೆ ಹೊರಗೆ ದೂಡಿ ತಮ್ಮನ ಹೆಂಡತಿನ ಸರಸ ಸಲ್ಲಾಪದೊಂದಿಗೆ ಆಳ್ತಿದ್ದವ ಎಷ್ಟು ಮೂರ್ಖಿದ್ದವ ಏ ವಾಲಿ ಸುಗ್ರೀವ ಅಣ್ಣತಮ್ಮರಾಗಿ ಸುಗ್ರೀವ್ ಹೋಗಿದ ರಾಮನ ಶಾಯಿಗೆ ಸುಗ್ರೀನ ಮಾತ ಕೇಳಿ ರಾಮದೇವ್ರ ಅರಣ್ಯದಲ್ಲಿ ಸುಗ್ರೀನ ಮಾತ ಕೇಳಿ ರಾಮದೇವ್ರ ಹೊಡೆದನಪ್ಪ ವಾಲಿಗೆ ವಾಲಿ ಮುಂದ ಬ್ಯಾಡಾಗಿ ಹುಟ್ಟಿ ಬಲ್ದು ಮುಂದಿನ ಜನ್ಮದಾಗ ಏ ವಾಲಿ ಮುಂದ ಬ್ಯಾಡಾಗಿ ಹುಟ್ಟಿ ಬಂದು ಹೊಡೆದು ಕೃಷ್ಣ ದೇವರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡೋ ನ್ಯಾರಿಗೆ ತಮ್ಮ ಸೌಂಡ್ ಸರಿ ಇಡೋ ಕೆಸ ಕಮ್ಮಿ ಯಾಕೆ ಮಾಡೈತಿ ಉಂಡುಳುದುದು ಅಗಲ ತಮ್ಮ ಕಮ್ಮಿ ಮಾಡಿ ನೋಡು ಏ ಉಂಡುಳುದುದು ಅಗಲ ತಮ್ಮ ತೆಗೆದಿಡಬೇಕಪ್ಪ ನ್ಯಾರಿಗೆ ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವ ಸದ್ಗುರು ಬೀರಲಿಂಗೇಶ್ವರ ಮಾಯಕ್ಕ ದೇವಿ ಮಾತಾ ಕಿ ಸಕಲ ಸಾಧು ಸಂತ ಮಹಾರಾಜ್ ಕಿ ಹೇಗ್ ಮಾಡ್ತಾರ ನೋಡು ಬಡ ಬಡ ಹಾರಿಸಿ ಬಿಡ್ಬೇಕಿಲ್ಲ ನಾವು ಮೊನ್ನೆ ಹಂಗ ಹಾರಿಸಿದೇವ ಹಂಗ ಮೆರವಣಿಗೆ ನಡೆದದೇನಿತ್ತು ಉಡಾಸತಾರೆ ಪರವಾಗಿಲ್ಲ ನಾಳೆ ಬಸವೇಶ್ವರ ಜಾತ್ರೆನೂ ಕೂಡ ಇದೆ ಇವತ್ತೆಲ್ಲ ಕುಂಭ ತಗೊಂಡು ಹೋಗಿದ್ರಲ್ಲವ ಮೆರವಣಿಗೆ ನಾಳೆ ಅದರಿ ಇವತ್ತು ಮುಗಿತಾ ನಾಳೆ ನಂದೀಶ್ವರನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನ ಪಲ್ಲಕ್ಕಿ ಉತ್ಸವ ನಾಳೆ ಬಹಳ ಕಾರ್ಯಕ್ರಮ ಇದೆ ನಿಮಗೂ ಕೂಡ ನೀವು ಇವತ್ತು ಕುಂಭ ಹೊತ್ತು ಹೆರಾಣಗಿರಿ ನಾನು ಡೊಳ್ಳಿನ ಪದ ಹಾಡಿ ಹೆರಾಣಗಿ ಸುಳ್ಳಲ್ರಿ ನಾನು ಈ ಕಡೆ ಜತ್ ತಾಲೂಕುದಾಗ ಮಾಣಿಕನಾಳ ಅಂತ ಒಂದು ಊರು ಬರ್ತದೆ ಬಾಲ್ಗಾಂವ್ ಗಿರ್ಗಾಂವ್ ಕಡೆ ಅಲ್ಲೇ ಬೋರ್ಗಿ ಅಂತ ಬರ್ತದೆ ಆ ಬಳಿಕ ಮೊರಬ್ಗಿ ಅಂತ ಬರ್ತಾವ ಅಲ್ಲೇ ಅಡವಿ ಒಳಗೆ 3 ಸೀಮೆ ಕೂಡ್ಯದ ಮೊರಬ್ಗಿ ಮಾಣಿಕನಾಳ ಮತ್ತು ಗಿರ್ಗಾಂವ್ 3 ಸೀಮೆಯ ಕೂಡಿದ ಸ್ಥಳದಲ್ಲಿ ಹುಲಜಂತಿಯಪ್ಪ ಮಹಾಲಿಂಗರಾಯ ನೆನದ ಹೆಂಗ ನೆನದಾನಂದ್ರ
ಅಲ್ಲಿ ನಮ್ಮ ಹಾಲು ಮತದ ಸಮುದಾಯದವರು ಯಾರಿಲ್ಲ. ಈ ಭಗೀರಥನ ವಂಶದವರು ಉಪ್ಪಾರಂತಂತೀರಲ್ಲ, ಅವರೆಲ್ಲರೂ ನಮ್ಮವರೇ. ಖರೆ ಒಂದೊಂದು ಕಾಯಕದಿಂದ ಹೆಸರು ಬೇರೆ ಬೇರೆ ಆಗ್ಯಾವ ಅಷ್ಟೇ, ಮತ್ತೇನಿಲ್ಲ. ಮೂಲ ನಾವೆಲ್ಲರೂ ಮನುಷ್ಯರು. ಆ ಬಳಿಕ ಕುಂಬಾರ ಅಂತ ಹೇಳಿ ಅವರಿಬ್ರು ಆ ಮೂರೂರು ಸೀಮೆ ಕೂಡದ ಜಾಗದಾಗ ಅವರು ತಮ್ಮ ದನಗಳು ಬಿಟ್ಕೊಂಡು ಮೈಸ್ಕೊಂತ ಹೋಗ್ತಿದ್ರಂತ. ಅಲ್ಲಿ ಸ್ವಲ್ಪ ಹಿಂಗ ನೆಲ, ಇಲ್ಲಿ ಹೊನ್ಮಲ್ಲಪ್ಪನ ದೇವಸ್ಥಾನ ಇದೆಯಲ್ಲ, ಆ ರೀತಿಯಾಗಿ ಒಂದಿಷ್ಟು ದಿನ್ನೆ ಅಲ್ಲಿ ಇವ್ರು ಹೋದಾಗ ಒಂದು ಕಲ್ಲಿನ ಮೇಲೆ ಭಂಡಾರ ಕಾಣಿಸ್ತಂತ್ರಿ ಅವರಿಗೆ. ಭಂಡಾರ ಕಾಣಿಸಿದಾಗ ಅವರು ಉಭಯ ಭಕ್ತರು, ಕುಂಬಾರು ಮತ್ತು ಅವರು ಭಗೀರಥನ ವಂಶದವರು, ಒಬ್ರು ಅಂದ್ರಂತೆಪ್ಪ, ಭಂಡಾರಂತೂ ಕಲ್ ಮ್ಯಾಗ ಚೆಲ್ಲೈತಿ. ಅಂದ ಬಳಿಕ ಎಲ್ಲಮ್ಮಗನೂ ಭಂಡಾರದ, ಮಲ್ಲಯ್ಯನೂ ಭಂಡಾರದ, ಮಗಸುಳಿ ಮಲ್ಲಯ್ಯ ಭಂಡಾರದ, ದೇವರಿ ಹಿಪ್ಪರಿಗೆ ರಾವುತರಾಯ್ಗನೂ ಭಂಡಾರದ, ಮಲ್ಲಯ್ಯನೂ ಭಂಡಾರದ, ಅಮ್ಮೋಗ ಸಿದ್ದುಗನೂ ಭಂಡಾರದ, ಮಾಳಿಂಗರಾಯಿಗೂ ಭಂಡಾರದ, ಎಲ್ಲವೂ ಭಂಡಾರದ. ಅದಕ್ಕೆ ಇಷ್ಟೆಲ್ಲ ಭಂಡಾರ ದೇವರುಗಳು ನೀವು ಅದೀರಿ, ಪಕ್ಕ ಯಾರು ಅದೀರಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ಬೇಕಲ್ಲ, ನಿನ್ನ ದರ್ಶನ ಮಾಡಿಸ್ಬೇಕಂತ ಕೇಳ್ಕೊಂಡ್ರಂತಿಬ್ರು. ಆಕಳುಗಳು ಮೈಸ್ಕೋತು. ಕೇಳಿದಾಗ ಅಲ್ಲಿ ಹುಲಜಂತಿಪುರದ ಮಹಾಲಿಂಗರಾಯನ ಮೂರ್ತಿ ಕಾಣಿಸ್ತಂತ. ಎಂಥ ಪವಾಡ ನೋಡ್ರಿ. ಅವಾಗ ಅವರು ನಿಶ್ಚಯ ಮಾಡಿಕೊಂಡ್ರು, ಯಪ್ಪ ನೀನೇ ಬಂದೀಯಾ ನಮ್ಮ ಭಕ್ತಿಗೆ ಅಂಥೇಳಿ. ಆಗ ಅದೇ ಶಿಲೆಯನ್ನ ಸ್ಥಾಪನೆ ಮಾಡಿದ್ದು ಇವತ್ತು ಗುಡಿಯನ್ನ ಕಟ್ಟಿ ಅವರು ಶಾಂತಿ ಮಾಡಿ ಸುಮಾರು ವರ್ಷಗಳಿಂದ ಜಾತ್ರೆ ಮಾಡುತ್ತಾ ಹೊರಟಿದ್ದಾರೆ. ನನಗೆ ವರ್ಷ ಶ್ರಾವಣದಲ್ಲಿ ಕೇಳ್ತಾನೆ ಇದ್ದಾರೆ ಅವರು. 2ನೇ ರವಿವಾರಕ್ಕೆ ನಾನು ದೂರ ಇರುವುದರಿಂದ ಪುರಾಣ ಬಿಟ್ಟು ನಾನು ಬರೋಕ್ಕಾಗಲ್ಲ, ಸಮಯಕ್ಕೆ ನೀವು ಬಿಡಂಗಿಲ್ಲ ಅಂಥೇಳಿ ನಾನು ಹಾಗೇನೆ ಅವ್ರಿಗೆ ಒತ್ಕೊತ್ ಬಂದಿದ್ದೆ. ಈ ಸಲ ಇಲ್ಲಿ ಕೌಲಿಗಿ ಪುರಾಣದ ಸನಿ ಆಗ್ತದೆ, ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಆಗ್ತದೆ. ನೀವು ಹೇಳ್ದಾಗ ಬಿಡ್ತೀವಿ, ಒಟ್ಟು ನೀವು ಪಾದ ಹಾಕಿ ಹೋಗಲೇಬೇಕು ಅಂತ ನನ್ನನ್ನು ಕಾರ್ಯಕ್ರಮ ಕೊಟ್ಟಿದ್ರು. ಹೋಗಿದ್ರಿ, ಇವತ್ತು ಹಾಡದೆ. ಬಹಳ ಅತ್ಯಂತ ಸಂತೋಷ ಅನ್ನಿಸ್ತು. ಬಯಲುವಾಗಿರತಕ್ಕಂಥ ಭೂಮಿ ಅಲ್ಲಪ್ಪ ಮಹಾಲಿಂಗರಾಯ ಜನಿಸಿದಾನ. ಅವರಿಬ್ಬರಿಗೆ ಭಕ್ತರಿಗೆ ಏನು ಕೊಟ್ಟಾನಂದ್ರೆ ಸರಿಲಾರದ ಕೊಟ್ಟಾನ. ಅವರೇ ಹೇಳಿದ್ರು. ಅವ್ರು ಹೇಳಿದ್ರು, ಯಪ್ಪ ನಿಮ್ಗೆ ತರಬೇಕಾದ್ರೆ ನಾ ಸ್ವಂತ 20,000 ರೂಪಾಯಿ ಒಪ್ಕೊಂಡಿನಂತ ಒಬ್ಬ ಭಕ್ತ ಹೇಳ್ದ. ನೀವು ಬರ್ತಂದ್ರೆ ಸಾಕಂತೇಳಿ ಕರ್ಕೊಂಡ್ರು. ನನ್ನ ಜೊತೆಯಲ್ಲಿ ನಮ್ಮ ಗೌಡ್ರೆ ಬಹಳ ಹಾಡ್ತಿದ್ರು ಯಾವಾಗಲೂ. ಈಗ ಒಂದು ಸ್ವಲ್ಪ ಕಡಿಮೆ ಮಾಡ್ಯಾರ ಅವ್ರು, ಯಾಕೋ ಗೊತ್ತಾಗಲಿಲ್ಲ. ಇರಲಿ. ಆವಾಗ ಇವನಿಗೆ ಕೊಟ್ಟಿದ್ದೀವ್ರು ನಾವು, ಹಳ್ಳೂರು ಸತ್ಯಪ್ಪ ಮಾಸ್ತರ್ಗೆ. ಅವ್ರಿಗೇನೋ ಸ್ವಲ್ಪ ಶರೀರದಲ್ಲಿ ದೇಹದೊಳಗೆ ಆರೋಗ್ಯದೊಳಗೆ ಏರ್ಪೇರಾಗಿ ಅಡ್ಮಿಟ್ ಅದಾರಂತ. ಅವ್ರ ಸಂಘನಾಗ ಒಬ್ಬ ಡಗ್ಗ ಬಡಿ ಅವನಿಗೆ ಹೆಣ್ತಿ ತೀರ್ಕೊಂಡಳಂತ. ಇವೆಲ್ಲ ಅಡಚಣೆಯಾಗಿ ಅವ್ರು ಬರಲಿಲ್ಲ. ಆ ಬಳಿಕ ನಾನು ನಮ್ಮ ಜೊತೆಯಲ್ಲಿ ಉತ್ನಾಳ ಪರಶು ಅಂಥೇಳಿ ಸೊನ್ಯಾಳ ಹನುಮಂತರೇಗೌಡ್ರ ಶಿಷ್ಯ, ಅವನಿಗೆ ಕರ್ಕೊಂಡು ಹೋಗಿ ಹಾಡಿದೇವ್ರಿ. ಮುಂಜಾನೆ 10 ಗಂಟೆಗೆ ಚಾಲು ಮಾಡೋದು, ಆ 4:15 ಗಂಟೆ ತನಕ ಹಾಡಿದೇವ್ರಿ. ಹಾಡು ಮುಗೀತು. ನಾ ಹೇಳಿದವ್ರಿ 4 ಗಂಟೆ ಟೈಮ್ ಕೊಟ್ಟಿನಿ, ನಮ್ಮ ದೇವ್ರೊಂದು ಭಾಳ ಅಡ್ಮುಟ್ಟದ, ಸಮಯ ಮಾಡಿದ್ರೆ ನನಗೆ ಇಡಲ್ಲವ. ಅದಕ್ಕೆ ನಾ ಯಾರಿಗೆ ಅಂಜಿಲ್ಲ, ಖರೆ ಮುತ್ಯಾಗ ಅಂಜಬೇಕಾಗ್ಯದ ಅಂತ ಹೇಳಿದೆ. ಆವಾಗ ಅವ್ರು, ಇಲ್ಲ ಮುತ್ಯ ನಿಮ್ಮ ಕೈ ಮುಗಿತೇವು, ಒಂದು ಪದ ಹಾಡಬೇಕು ನೀವು. ಬಬಲಾದಿ ಗೌಡ್ರ ಮಗಳ ಬಬಲಾದಿ ಕೊಂಚೋನ್ ಪದ ಹಾಡೇ ಹೋಗ್ಬೇಕಂತ ಒಬ್ಬ 1000 ರೂಪಾಯಿ ಕೊಟ್ಟ. ಇನ್ನು 1000 ರೂಪಾಯಿ ನೋಡಿದಾಗ ನನಗೆ ಒಂದು ಜರ ಬಯಸ್ಕೊಳ್ಳೋದಕ್ಕಾಗಲ್ಲ, ಹಾಡಬೇಕು ಅನ್ನಿಸ್ತು. ನಾನೇಂದು 10 ಮಕ್ಕಳದಾವ, ಮತ್ತು ಬದುಕಬೇಕಲ್ರಿ. ಅವರೆಲ್ಲ ಹಿಮ್ಮೇಳ ಗಾಯಕರು, ತಾಳವಾದಕರು, ಡಗ್ಗಾವಾದಕರು, ಸ್ವರ ಸಂಯೋಜಕರು, ಇಷ್ಟೆಲ್ಲ ಇರ್ತದೆ ಸಂಘ ಅಂತಂದ್ರೆ. ಅವ್ರನ್ನೆಲ್ಲ ತಗೊಂಡು ಹೋಗೋದಂದ್ರೆ ಬಹಳ ಕಠಿಣದ. ಒಂದು ಥರ ಒಂದೊಂದು ಹಠ ಮಾಡ್ತಿರ್ತಾವ, ಅವಕ್ಕೆ ರಮಿಸ್ಬೇಕಲ್ಲವ. ಹಾಡಿ ಹಾಡಿ ಬಂದೆ. ನನಗೇನು ಇವತ್ತು ಸ್ವಲ್ಪ ಧ್ವನಿಯೊಳಗೆ ವ್ಯತ್ಯಾಸ ಆಗ್ತದಂತ ಅಂದಿದ್ದೆ. ಅಪ್ಪ ಬೀರಪ್ಪ ಏನೂ ಮಾಡಿಲ್ಲ. ಚಲೋದಿಲ್ರಿ. ನಮ್ಮವ್ರು ಹಿಂದಿನವ್ರು ಹೇಳ್ಯಾರಲ್ಲ, ಹಿಂಗೆ ಹಾಡುತ್ತಾ ಹೋದರ ಬೇಗುಂಟ ಬೆಳಗಾದ. ಎಷ್ಟು ರಾತ್ರಿ ಹಗಲು ಕಳೆದರೂ ಕೂಡ ಅವರ ಸೇವೆ ಒಳಗೆ ದಣವನ್ನೋದೇ ಇಲ್ಲ, ಬ್ಯಾಸರ ಅನ್ನೋದೇ ಇಲ್ಲ. ಅಷ್ಟು ಸಂತೋಷದ ತಾಯಿ ತಂದೆಗಳೇ ಅಂತ ಹೇಳ್ತಾ ಏನು ಹೇಳಕತ್ತಿದ್ದಪ್ಪ? ಶಬ್ಬಾಷ್. ಮಕ್ಕಳು, ಅವರಿಗೆ ಧನ್ಯವಾದಗಳು ಹೇಳಬೇಕು. ನಿಮ್ಗೆ ಒಳ್ಳೆಯದಾಗಲಿಪ್ಪ.
ನಿಮಗೆ ಬೀರಪ್ಪನಂತ ಮಕ್ಕಳೇ ಹುಟ್ಲಿ, ಮದುವೆ ಆಗಲಾರ್ದವ್ರಿಗೆ ಮತ್ತೆ ಅಂದ್ರೆ ಲಗ್ನ ಆಗ್ತಾರಲ್ಲ, ಮುಂದೆ ಅವ್ರಿಗೆ ಜೀವನದೊಳಗೆ ಅಂಥ ಮಗನೇ ಹುಟ್ಟಬೇಕು. ಮತ್ತು ಮಕ್ಕಳ ಅವ್ರ ಸೇವಾ ನೋಡಿದ್ರೆ ನಾವು ರಗಡ ತಿರುಗಾಡ್ತೀವ್ರಿ. ಬೆಳಗಾವ್, ಬಾಗಲಕೋಟೆ, ಕೊಲ್ಲಾಪುರ, ರಾಣೆಬೆನ್ನೂರು, ಹಾವೇರಿ, ಹುಕ್ಕೇರಿ, ಶಿವಮೊಗ್ಗ, ಹರಿಹರ, ದಾವಣಗೆರೆ ಮತ್ತು ರಾಯಚೂರು, ಬಳ್ಳಾರಿ, ಆಂಧ್ರ ಬಾರ್ಡರ್ ತನಕ, ತಮಿಳ್ನಾಡು ತನಕ ಹೋಗ್ತೀವಿ. ಈ ಕಡೆ ಮುಂಬೈ ಪುನಃ ಹಿಡ್ಕೊಂಡು ಅಡ್ಡಾಡ್ತೀನಿ. ಖರೆ ಈಗ ನಿಮ್ಮನ್ನ ಮುಖಸ್ತುತಿ ಮಾಡ್ತಾನಂತ ಯಾರು ಭಾವಿಸ್ಬಾರ್ದು. ಇಲ್ಲಿ ನಡೆದ ಸತ್ಸಂಗ ಕೆಲವೊಬ್ಬರಿಗೆ ಭಯ ಆಗಿ ಹೋಗ್ಬಿಟ್ಟದ. ಏನು ಅದ್ಭುತಪ್ಪ, ಇಂಥ ಕಾರ್ಯ ಹೆಂಗೆ ಮಾಡ್ತಾರಂತೇಳಿ. ಇಲ್ಲಿ ಮಕ್ಕಳಂತೂ ನಿನ್ನೆ ನನಗೆ ಯಾರು ಹೇಳಿದ್ರು, ರೂಮ್ಗೆ ಹೋದ ಬಳಕ ಈ ಮುತ್ಯ 4 ಹನಿ ಟಪ್ ಟಪ್ ತಲ್ಲಕತ್ತೀವಲ್ಲ, ಅವಾಗ ಮಕ್ಕಳೆಲ್ಲ ಹೋಗಿ ಒಳಗಿಂದ ಒಬ್ಬ ಬಾರಿಗಿನೇ ತಗೊಂಡು ಒಬ್ಬ ಹುಡುಗದೆ ಮಾಡಿದ ವೇದಿಕೆ ನಿರ್ಮಾಣ ಮಾಡ್ಲಿಕ್ಕತ್ತೀರಿ ಮಕ್ಕಳಂತೇಳಿ ಹೇಳಲಾರ್ದನ. ಇಲ್ಲಿ ಸೇವಾದೊಳಗೆ ಹಿಂಗದ್ರಿ, ಹೇಳಿಸ್ಕೊಂಡು ಮಾಡೋದು ಕನಿಷ್ಠ, ಆ ಬಳಿಕ ಹೇಳಿದ್ರು ಮಾಡಲಾರದು ಕೆಟ್ಟ ದರಿದ್ರ. ಬಳಿಕ ಅಲ್ಲಿ ನಡೆದ ಹಾವಭಾವನ ನೋಡಿ ಮಾಡುವುದು ಉತ್ತಮ ಅಂತ. ಹಂಗ ಉತ್ತಮ ಶ್ರೇಣಿ ಒಳಗೆ ಸೇವಾ ಮಾಡತಕ್ಕಂಥದ್ದು ಯಾವುದಾದರೂ ಊರಿದ್ರೆ ಅದು ವಿಜಯಪುರ ಕರ್ನಾಟಕದಲ್ಲಿ ಹೊನ್ನುಟಿಗಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಬಲ್ಲಿ ಮಧ್ಯಾಹ್ನದಾಗ ಬಹಳ ಎಲ್ಲ ಜನರು ದರ್ಶನಕ್ಕೆ ಬರ್ತಾ ಇದ್ರೆ, ಹೆಣ್ಮಕ್ಳು ಮತ್ತು ಅಪ್ಪಗಳೆಲ್ಲ ಬರ್ತಾರೆ. ಅವರೆಲ್ಲರೂ ಇಷ್ಟು ಎದೆ ತಟ್ಟಿ ಹೇಳ್ತಾರ್ರಿ, ಯಪ್ಪ ಇದು ಒಂದೇ ಕಾರ್ಯಕ್ರಮ ಅನ್ಬ್ಯಾಡ್ರಿ, ನಮ್ಮ ಊರಾಗ ಬೆಕ್ಕಾದಿರ್ಲಿ ಅದು ಮರಗಮ್ಮನ ದುರ್ಗಮ್ಮನ ಹಿಡ್ಕೊಂಡು ಎಲ್ಲ ಕಡೆ ಎಷ್ಟು ನಮ್ಮ ಊರಾಗ ದೇವಸ್ಥಾನ ಅದಾವಲ್ಲ, ಒಂದೇ ದೇವಸ್ಥಾನಕ್ಕೆ ಇವರು ಕೊಡುವುದಿಲ್ಲ, ಇವರು ಬರುವುದಿಲ್ಲ ಅಂತಲ್ಲ. ಇಲ್ಲಿ ಜಾತಿಗಳು ಅನೇಕರಿರ್ಬೋದು, ಆದ್ರೆ ಮಾಡುವ ಕಾರ್ಯ ಮಾತ್ರ ಅತ್ಯಂತ ಶ್ರದ್ಧೆ, ದಾನ, ಪ್ರೀತಿ ಇಟ್ಕೊಂಡು ಮಾಡ್ತಾರಂತ ನಾ ಕೇಳಿದ್ದು. ಇದು ಏಕೈಕ್ಯ ಊರ. ಯಾಕಂದ್ರೆ ಬೇರೆ ಕಡೆ ನಾವು ಹೋಗ್ತಾ ಇರ್ತಿರ್ತೀನಿ, ಇಲ್ರಿ ಅದು ಅವ್ರ ಸಮಾಜಕ್ಕೆ ಸಂಬಂಧಪಟ್ಟದ್ದು, ಇದು ಇವ್ರ ಸಮಾಜಕ್ಕೆ ಸಂಬಂಧಪಟ್ಟದ್ದು, ನಾವು ಆ ಕಡೆ ಹೋಗಂಗಿಲ್ರಿ ಹಿಂಗಂತಿರ್ತಾರ. ಅದು ಧರ್ಮ ಅಲ್ಲ. ನಿಜವಾದಂಥ ಧರ್ಮ ನೋಡಬೇಕಾಗಿತ್ತು ಅಂದ್ರೆ ನಾವೊಂದ್ಸಲ ಹೊನ್ನುಟಿಗಿಯ ಗ್ರಾಮಕ್ಕೆ ಬಂದು ನೋಡಬೇಕು ಅಂತ. ಇಷ್ಟೇ ಅಲ್ಲ, ನಾನು ಎಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಲ್ಲಿಯೂ ಕೂಡ ಹೇಳುವಂಥ ಸಂತೋಷ ನನಗಾಗಿದೆ. ತಾಯಿ ತಂದಿಗಳೇ, ಏನ ಹಾಡದ್ರಪ್ಪ ಅವರು, ರಾಮ ತಾಯಿ ಮಾತು, ತಂದಿ ಮಾತು ಕೇಳಿ ತಾಯಿಗೆ ಹೊಡೆದ, ಆಕಿನೇ ರೇಣುಕನ ಕೈಯಾಗಿ ಬಂದ್ಲು, ಹೌದಲ್ಲ. ಆ ಬಳಿಕ ಮುಂದೆ ಶ್ರಾವಣ ಕುಮಾರ ಕುರುಡರಾದ ತಾಯಿ ತಂದಿಗಳನ್ನ ಬುಟ್ಟಿ ಮಾಡಿಕೊಂಡು ಕಾಶಿರಾಮೇಶ್ವರ ಯಾತ್ರೆಗೆ ಹೋಗುವಂತ ಮಗ ದಾರಿಯಲ್ಲಿ ಬಾಣದ ತುತ್ತಿಗೆ ಪ್ರಾಣ ಕಳ್ಕೊಂಡ. ಅಂಥ ಪುಣ್ಯ ಕೆಲಸ ಮಾಡವನಿಗೆ ಇಂಥದ್ದು ಯಾಕೆ ಬಂತು ಅಂತ ನೀವು ಕೇಳ್ಬೋದು. ಆದ್ರೆ ಅವ ಹಿಂದಿನ ಜನ್ಮದಾಗ ಏನು ಕರ್ಮ ಮಾಡ್ಯಾನ ಅದನ್ನ ಗೊತ್ತದೇನ್ರಿ? ಇಲ್ಲ. ಅವ ಏನಿದ್ದ ಹಿಂದಿನ ಜನ್ಮದಾಗ ಅಂತಂದ್ರ ಆಮಿ ಇದ್ದ. ಶ್ರಾವಣ ಕುಮಾರ್ ಆಮಿ ಇದ್ದ. ಇವೇನ್ ತಾಯಿ ತಂದೆ ಅದಾವಲ್ಲಿ, ಇವೆರಡು ಕೆರೆಯೊಳಗ ನೀರಿನೊಳಗಿರತಕ್ಕಂಥ ಮೇಣುಗಳನ್ನ ಕಣ್ಣ ಕಳೆದು ತಿಂತಿದ್ದು ಅಂತೀವಿ. ಅವು ನೀರ್ ಕೋಳಿ. ಇವ ಏನಿದ್ದಪ್ಪ, ಏನಿದ್ದ ಆವಿ ಇದ್ದ. ಒಂದ್ಸಲ ಹೀಗನ್ನ ಮಳಿ ಹೋಗಿ ಬರಗಾಲಿ ಬಿದ್ದು ಕೆರೆ ಬತ್ತಿತು, ನೀರಿಲ್ಲ. ಆ ಬಳಿಕ ಇವಕ್ಕೆ ಪಂಕ ಅದಾವ, ಹಾಲ್ ಬೆಳಕಿಗೆ ಪಂಕ ಅದಾವ, ಬೇರೆ ಕಡೆ ಹೋಗಿ ಅವು ಬದುಕ್ತಾ ಇದ್ದಾವ. ಅಂದ ಬಳಿಕ ಇದೇನು ಆಮೀತ್ ನೋಡು, ಅವು ಕೇಳ್ತು, ನೀರಿದ್ದಲ್ಲಿ ಒಯ್ದು ನನಗ ಬಿಡ್ರಿ, ನಿಮ್ಮ ಉಪಕಾರ ನಾ ಮುಂದಿನ ಜನ್ಮದಾಗ ತೀರಿಸ್ತೀನಿ ಅಂತ ಹೇಳ್ತು. ಅದಕ್ಕೆ ಶಾಲೆ ಒಳಗೊಂದು ಪಾಠ ಇತ್ತು, ನೋಡಿರ್ಬೇಕು ಮಕ್ಕಳು. ಬಾಯಾಗ ಒಂದು ಉದ್ದನ ಕಡ್ಡಿ ಹಿಡ್ಕೊಂಡು 2 ಪಕ್ಷಿಗಳು ಆಮಿಗೆ ತಗೊಂಡು ಹಾರೋದೊಂದು ಚಿತ್ರ ಇತ್ತು. ನೀವು ನೋಡಿರ್ಲಾರಿಕೊಂಡು ನಾನು ನೋಡೀನಿ. ಅದು ಅವಕ್ಕೆ ಕಣ್ಣು ಯಾಕೆ ಹೋದು ಅಂತಂದ್ರೆ, ಇವೇನು ಮೇಣಿನ ಕಣ್ಣ ಕಳೆದೀವಲ್ಲ, ಆ ಮೇಣಗಳು ಇವಕ್ಕೆ ಶಾಪ ಕೊಟ್ಟಿದ್ದು. ಚಾಂಡಲ್ರ, ನಮ್ಮ ಕಣ್ಣನ್ನು ಕಳೆದಿರಿ, ಮುಂದಿನ ಜನ್ಮದಾಗ ಹುಟ್ಟಾ ಕುರುಡ್ರಾಗಿರಿ ಅಂಥೇಳಿ ಶಾಪ ಕೊಟ್ಟಿದ್ದು. ಅದಕ್ಕೆ ಈ ಆಮಿ ಅಂತಕ್ಕಂಥದ್ದೇನಿತ್ತಲ್ಲ, ಇವನೇ ಶ್ರಾವಣ ಕುಮಾರನಾಗಿ ಹುಟ್ಟಿದ. ಹಿಂದಿನ ಜನ್ಮದ ಕೆರೆಯಿಂದ ಇನ್ನೊಂದು ಕೆರೆಗೆ ಸ್ಥಳಾಂತರ ಮಾಡುವ ಉಪಕಾರ ಸ್ಮರಣೆಯಿಂದ ಮಗ ಆಗಿ ಬಂದಿದ್ದ. ಇತಿಹಾಸ ಓದಬೇಕು, ಅಧ್ಯಯನ ಮಾಡಬೇಕು.
ಸ್ವಾಧ್ಯಾಯ ಮಾಡಬೇಕು. ಸದಾ ಮನುಷ್ಯ ಚಿಂತನದೊಳಗಿರ್ಬೇಕು. ಗೊತ್ತಾಗುತ್ತದೆ ಮನುಷ್ಯನ ಕರ್ಮ. ತಾಯಿ ತಂದಿಗಳೇ, ಆ ದಶರಥ ಇವ ಏನ ಮಗನಿಗೆ ಹೊಡೆದ್ರಲ್ಲ, ಅವನಲ್ಲಿ ಶಬ್ದವೇದಿ ಬಾಣಿನ ಜ್ಞಾನ ಇತ್ತು. ಅಂದ್ರೆ ನೀರಿನೊಳಗೆ ಯಾವುದೋ ಪಕ್ಷಿ ಎಲ್ಲೋ ಬುಡ್ ಮಾಡ್ತಿತ್ತು ಅಂತಂದ್ರೆ ಇವ ಇಲ್ಲಿದ ಕಣ್ಣು ಮುಚ್ಚಿ ಆ ಧ್ವನಿ ಎಕಡೆ ಬರ್ತದ, ಸಪ್ಪಳ ಎಕಡೆ ಬರ್ತದ, ಸ್ವರ ಎಲ್ಲಿದ್ ಬರ್ತದ ಆ ಕಡೆ ಬಾಣಿ ಬಿಡ್ತಿದ್ದೀವ. ಕೆರೆಯೊಳಗ ನೀರ ತುಂಬುವ ಮಗನ ಜ್ಞಾನ ಇಲ್ಲ ಇವನಿಗೆ. ಯಾವುದೋ ಒಂದು ಪಕ್ಷಿ ಇರಬಹುದು ಅಂತೇಳಿ ಜಗ್ಗಿ ಬಾಣ ಬಿಟ್ಟ. ಅದು ಹೋಗಿ ಶ್ರಾವಣ ಕುಮಾರಗ ತಾಕ್ತು. ಅವ ಸತ್ತ. ಹೋಗಿ ನೋಡೋ ತನಕ ಮನುಷ್ಯ ಅಂತ ಅದೇ ಬಿದಿಗೆ ತಗೊಂಡು ಶ್ರಾವಣ ಕುಮಾರನ ತಾಯಿ ತಂದಿ ಧರಣಿಕೇಶವ ಅಂತ ಬರ್ತಾರೆ, ಅವ್ರ ಹತ್ತಿರ ತಗೊಂಡು ಬಂದ. ಕೂಡಿದ್ರು. ಅಪ್ಪ ನೀರ್ ತಂದಿ ಏನೋ ಅಂತ ಕೇಳಿದ್ರು. ಎಷ್ಟೊತ್ತು ಮಾಡಿದೀವೋ ಅಂತ ಕೇಳಿದ್ರು ಅವ್ರು. ಅವಾಗ ಇವ ಮಾತಾಡ್ಲಿಲ್ಲ. ಯಾಕೆ ಮಾತಾಡ್ತಾ ಇಲ್ಲ, ಏನಾಗಿದೀವ ನಿನಗೆ ಅಂತ ಕೇಳಿದ್ರು ಅವ್ರು. ಅವಾಗ ಇವ ಹೇಳ್ತಾನ, ನಿಮ್ ಮಗ ಅಲ್ಲ, ನಾನು ದಶರಥ ಮಹಾರಾಜ. ನನ್ ಮಗ ಎಲ್ಲಿ ಅಂದ್ರು. ಮಗನಿಗೆ ನಾನೇ ಬಾಣ ಹೊಡೆದು ಪ್ರಾಣ ಹೊಡೆದಿನಿ, ಗೊತ್ತಾಗಿಲ್ಲ ನನಗಂತಂದ. ಮೂರ್ಖ, ಖಾತ್ ಮಾಡಿದೆಯಲ್ಲೋ, ವಂಶದ ಕುಡಿಯನ್ನ ಚಿವುಟಿದಿ. ನಾವು ಸಾಯುವ ಕಾಲದಲ್ಲಿ ಯಮಗೆ ಹುಟ್ಟಿದ ಮಗ ಬಂದು ಹನಿ ನೀರು ಹಾಕದಂತೆ ಮಾಡಿದೆಯಲ್ಲ, ಮುಂದೊಂದು ಕಾಲದಲ್ಲಿ ನೀನು ರಾಜನೇ ಆಗಿರು, ಮಹಾರಾಜನೇ ಆಗಿರು. ಯಾವಿದ್ರೇನು ಈ ಕರ್ಮ ನಿನಗೆ ತಟ್ಟದೆ ಬಿಡುವುದಿಲ್ಲ. 3 ಜನ ಹೆಂಡ್ರು, 4 ಮಂದಿ ಮಕ್ಕಳು, ಪ್ರೆಷರ್ ಕೂಡ ದಶರಥ ಸಾಯಾಗ ಯಾರೋ ಬಂದು ಒಂದು ಗುಟಕ್ಕೆ ನೀರ ಹಾಕಲಿಲ್ಲ ತಾಯಿ ತಂದೆಗಳೇ. ಎಂಥ ಇತಿಹಾಸದ ನಮ್ಮ ಪರಂಪರೆ ನೋಡಬೇಕು. ಹೇಳು ತಾತ್ಪರ್ಯ ಏನಪ್ಪ, ಯಾಕೆ ಹೇಳಕತ್ತಿದ್ನಿದು? ಹಿಂದಿನ ಜನ್ಮದ ಋಣಾನುಬಂಧ ಬೇಕಲ್ಲ. ಕೊದಲಿಗೆ ನಂದನವನ ಕಾಡರುದ್ರ ಭೂಮಿಯ ಮೇಲೆ ಹುತ್ತಿನ ಮೇಲೆ ತೊಟ್ಲ ಇಟ್ಟಿದ್ದಾರೆ. ಮಾಯಕ್ಕನ ಸರ್ದಿ ಬಂದದ, ಅಕ್ಕಮ್ಮನ ಸರ್ದಿ ಮುಗೀತು. ಒಂದು ಹನಿ ಹಾಲು ಎದೆಯಾಗಿನ ಚಿಮ್ಮಲಿಲ್ಲ. ಮಾಯಕ್ಕ ಸದಾ ಗುರುಸ್ಮರಣೆ ಮಾಡುತ್ತಿದ್ದು. ತಲೆಗೆಟಗರಿ, ಗುರುವಿನ ಧ್ಯಾನ, ಗುರುವಿನ ಭಜನೆ, ಗುರುವಿನ ಸ್ಮರಣೆ, ಗುರುಚಿಂತನ, ಗುರುವಿನ ಗುಣಗಾನವನ್ನ ಮಾಡಿದ್ರೆ ಏನ್ ಫಲಪ್ರಾಪ್ತಿಯಾಗುತ್ತದೆ, ಎಂತ ಸಾಮರ್ಥ್ಯದ ಅನ್ನೋದ್ರ ಬಗ್ಗೆ ನಾವು ಮಾಯಕ್ಕ ದೇವಿಯ ಇತಿಹಾಸ ನೋಡಬೇಕು. ಆಕಿ ಸದಾ ಗುರುರೇವಣ ಸಿದ್ಧರ ಮನಸ್ಸಿನೊಳಗೆ ಸ್ಮರಣೆ ಮಾಡಿಕೊಂಡು ಪ್ರದಕ್ಷಿಣ ಹಾಕಕ್ ಶುರು ಮಾಡ್ತಾಳೆ. ಪ್ರದಕ್ಷಿಣ ಹಾಕಕ್ ಶುರು ಮಾಡ್ತಿರ್ತಾಳ. ಪೂರ್ವ ಜನ್ಮದ ಸಂಬಂಧ ಇದ್ರೆ ಸಿಗ್ಬೋದು, ಇಲ್ಲಾಂದ್ರೆ ಈ ತೊಟ್ಲ ಹೊತ್ತಿನ ಮೇಲೆ ಯಾಕಿರವಲ್ಲ ಅಂತ ನಿರಾಪೇಕ್ಷ. ಅಪೇಕ್ಷ ನಿರಾಪೇಕ್ಷ. ಸಿಕ್ಕರೂ ಸಂತೋಷ, ಸಿಗಲಿಲ್ಲಂದ್ರೂ ಸಂತೋಷ, ಕೊಟ್ಟರೂ ಸಂತೋಷ, ಕೊಡ್ಲಿಲ್ಲಂದ್ರೂ ಸಂತೋಷ, ಕರೆದ್ರೂ ಸಂತೋಷ, ಕರಲಿಲ್ಲಂದ್ರೂ ಸಂತೋಷ. ಹಿಂಗ ತಿಳಿತು ಅಂದ್ರೆ ನಿಮ್ಮ ಜೀವನದೊಳಗ ದುಃಖೇ ಇಲ್ಲ, ಕಷ್ಟೇ ಇಲ್ಲ. ಇದು ಎಲ್ಲಿ ತನಕ ಹೋಗಂಗಿಲ್ಲ. ನಿಮ್ಮ ಮುಂದೆ ಬೆಂಗಳೂರು ಮುಂಬೈ ತಂದಿಟ್ರು ನಿಮಗೆ ಸುಖ ಇಲ್ಲ ಇಲ್ಲ. ಅದಕ್ಕೆ ಮಾಯಕ್ಕ ದೇವಿ ಅತ್ಯಂತ ಭಕ್ತಿಯುತಳಾಗಿ ಶ್ರದ್ಧೆಯಿಂದ ಗುರುಧ್ಯಾನ ಮಾಡುತ್ತಾ 1 ಸುತ್ತು ಹಾಕಿದ್ಲು, 2 ಸುತ್ತು ಹಾಕಿದ್ಲು, 3 ಸುತ್ತು ಹಾಕಿದ್ಲು. ಒಂಥರ ಆಕಿನ ಶರೀರದೊಳಗೆ ಕರೆಂಟ್ ಪ್ರವೇಶ ಆದಂಗೆ ಆಯ್ತು. ಇದಕ್ಕೇನಂತೀರಿ ನೀವು? ಕರೆಂಟ್ ಅಂತೀರಿಲ್ಲ ರಾಘವೇಂದ್ರ? ಕರೆಂಟ್ ಅಲ್ಲಪ್ಪ, ಕರೆಂಟ್ ಸಂಚರಿಸಿದಂಗ ಆಯಿತು. 4ನೇ ಸುತ್ತಿಗೆ ಎದೆಗಳಲ್ಲಿರತಕ್ಕಂಥ 7 ದಾರಿಗಳು ಕೂಡಿ ಒಂದೇ ಜಾಗ ನಂದು ಪ್ರಗಟ ಆಗುತ್ತವ್ರಿ. ಹಾಲ 7 ದಾರಿ ಇರ್ತಾವ ಅದಕ್ಕೆ. ಅದರೊಳಗಿಂದ ಬಂದು ಒಂದೇ ತಾಯಿ ಎದೆಯಿಂದ ಹೊರಗೆ ಬರುತ್ತಾವ. ಕಣ್ಣಾಗ ನೀರ ಒಂದೇ ಜಾಗನೇ ಬರ್ತಾವ, ಖರೆ 4 ಪ್ರಕಾರದ ಬರ್ತಾವ ನೀರ. ನೋಡ್ರಿ ಯಾರು ನೋಡ್ರಿ? ಇಲ್ಲ. ಯಾವ್ಯಾವ ನೀರು ಬರ್ತಾವ ನಿಮ್ಗೆ ಹೇಳ್ತೀನಿ ನಾ. 1 ಅತಿ ಸಿಟ್ಟು ನೆತ್ತಿಗೆ ಇರುತ್ತಂದ್ರೆ ಬರ್ತಾವ, ಹೌದೇನಪ್ಪ ದೇವ್ರ? 2ನೇದು ಆನಂದ ಹೆಚ್ಚಿಗಾದಾಗನು ಕಣ್ಣೀರು ಬರ್ತಾವ.
ಮತ್ತ ಯಾರೇ ಹೊಡೆದ್ರಂದ್ರೆ ಕಣ್ಣಿ ನೀರು ಬರುತ್ತಾವ. ಇನ್ನೊಂದು ಯಾವ್ದಂತಂದ್ರೆ ಎಲ್ಲರೇ ಅನ್ಯಾಯ ಅಪಘಾತ ಆಗಿತ್ತಂದ್ರೆ ನಿಮಗೆ ಯಾರೇ ಅಳುವತ್ತು ಹೇಳ್ತಾರೆ ಏನು? ಹೇಳಲ್ಲ. ನೋಡಿದಾಗ ತಾನೇ ಬರ್ತಾವ. ನೀರ ಬರೋ ಜಾಗ ಒಂದೇ, ಆದ್ರೆ ಪ್ರಕಾರಗಳು ಮಾತ್ರ 4. ಹಾಗೆ ಎದೆ ಹಾಲನ್ನು ಕೂಡ ಬರ್ತಾವ. 4 ಸುತ್ತ ಮುಗೀತು, 4ನೇ ಸುತ್ತ ಆಯಿತು. ಆಕಿನ ಎದೆಗಳೆಲ್ಲ ತಟ್ಟ 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 ಬಿಗ್ಯಾಕ್ ಶುರುವಾತು. 5ನೇ ಸುತ್ತ ಮುಗಿಯುವುದರೊಳಗೆ ಮಾಯಕ್ಕನ ಕುಪ್ಪಸವನ್ನ ಸೀಳಿ ಆ ಹುತ್ತಿಗೆ ಇವರಿಗೆ ಎಷ್ಟಂತರಿತ್ತು ಅಂದ್ರೆ 7 ಮೊಳ ಅಂತರಿತ್ರಿ. ಇಷ್ಟು ದೂರ ಇದ್ದಂತ ತಾಯಿ ಮಾಯಕ್ಕನ ಎದೆ ಹಾಲನ್ನು ಹೋಗಿ ಜಿಗದು ಹುತ್ತಿನ ಮೇಲೆ ಕೈಕಾಲ ಬಿಚ್ಚಿ ಆಡುವಂತ ಸಿದ್ಧ ಬೀರೇಶನ ಬಾಯಿಯೊಳಗೆ ಹೋಗಿ ಬೀಳ್ತಾ ಇದ್ದಾವ. ದೇವದುದಿಂಬಿಗಳು ದೇವತೆಗಳೆಲ್ಲ ಆ ಮಗನ ಮಾಯಕ್ಕನ ಮೇಲೆ ಹೂ ಮಳೆಯನ್ನ ಕರೀತಾ ಇದ್ದಾರ. ನ್ಯಾಯವಾದಿಯಾಗಿರುವಂಥ ರಾಯಣ್ಣ, ಎರಳಿಗುತ್ತಿ ರಾಯಣ್ಣ ಹೇಳ್ತಾನ, ಅಕ್ಕಮ್ಮ ನ್ಯಾಯ ಮಾತ್ರ ನಿಮ್ಮ ತಂಗಿಯಂತೆ ಆಯಿತು, ಈ ಮಗನನ್ನ ಅಕಿನ ಸೊತ್ತು ಅಂತ ಹೇಳಿ ತಾನು ಹೋಗ್ಬಿಟ್ಟ. ಮಾಯಕ್ಕ ತೊಟ್ಟಿಲ ಸಮೇತವಾಗಿ ಅರಣ್ಯದೊಳಗಿರುವಂಥ ಎಲ್ಲ ಭಾಗ್ಯಗಳನ್ನ ಶ್ಯಾಮರಾಯನ ಮನೆಗೆ ಹೊಡ್ಕೊಂಡು ತಂದು ಸೂರ್ಯಾಸ್ತ ಕಾಲ ಆಗ್ತಾ ಇತ್ತು. ಆ ಬಳಿಕ ಎಲ್ಲ ಇಡೀ ಅದು ಮಂದನಗಿರಿ ಪಟ್ಟಣವೇ, ದಿಬ್ಬಿರಾಯನ ಪಟ್ಟಣವೇ ಆಶ್ಚರ್ಯ ಆಗ್ತಾರೆ. ಏನು ಹೆಣ್ಮಕ್ಳು ಪ್ರತಿನಿತ್ಯ ಕುರಿ ಕಾಯಕ್ಕೆ ಹೋಗ್ತೀವಿ ಮಕ್ಕಳು, ಇವತ್ತೇನು ತಂದ್ಕೊಂಡು ಬಂದು ಅಂತಂದ ಕೂಡಲೇ ಒಂದು ಸ್ವಲ್ಪ ನಿಮಗೆ ಯಾವುದರೇ ಊರಾಗೊಂದು ಆಶ್ಚರ್ಯ ಸಂಗತಿ ಬತ್ತಂದ್ರೆ ಯಾರಿಗೆ ಬರ್ರಿ ಅಂತ ಕರ್ಲಿಕ್ಕೆ ಹೇಳ್ತಾರೇನ್ರಿ? ಇಲ್ಲ, ನೀವೋ ಹೋದ್ರಿ ದಿಗ್ 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 ಅಂತ. ಜಗಳ ಹತ್ತದ್ರಂತೂ ಸಾಕು, ರೊಟ್ಟಿ ಮಾಡೋದು ಬಿಟ್ಟು ಹೋಗ್ತಾರೆ. ಒಬ್ಬೊಬ್ರು ರೊಟ್ಟಿ ಮಾಡೋದು ಬಿಟ್ಟು ಹೋಗ್ತಾರೆ. ಮತ್ತಿಲ್ಲಿ ಕರೆದ್ರೆ ಬರಂಗಿಲ್ಲ. ಅಂದ್ರೆ ಕಾರಣ ಅಂದ್ರೆ ಇದಕ್ಕೆ ಏನಿಲ್ಲ, ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ, 2 ಪ್ರಕಾರ. ಸಾಮಾನ್ಯ ಜ್ಞಾನ ಇತ್ತು ಅಂತಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಮನುಷ್ಯ ತಲೆ ಕೆಡಿಸ್ಕೋತಾನ. ವಿಶೇಷ ಜ್ಞಾನ ಇತ್ತಂದ್ರೆ ಅವ ತಲೆಯಾಗ ಹಾಕೊಳ್ಳೋದಿಲ್ಲ, ಹಾಕಳಕ್ಕ ಬರೋದಿಲ್ಲ, ತಿಳುವಳಿಕೆ ಆಗ್ತದೆ. ಪುಟ್ಟಿ ಕಲ್ಲಾಡ್ಬೇಡ್ರಿ, ನನ್ನ ಕಡೆ ನೋಡ್ರಿ. ಅವನ ಮಹೇಶನ ಕ್ಯಾಮ್ರಾ ನನ್ನ ಕಡೆ ಅದ, ನನ್ನ ಕ್ಯಾಮ್ರಾ ನಿಮ್ಮ ಕಡೆ ಅದ. ಶೂಟಿಂಗ್ ಮಾಡ್ತೀನಿ ನಾ ಯಾವಾಗಲೂ ಕೂಡ. ತಗೊಂಡು ಬಂದ ಕೂಡಲೇ ಇಡೀ ಪಟ್ಟಣವೇ ನೆರಿತು. ಅದರ ಸುದ್ದಿ ಕೇಳಿದ್ರು ಎಲ್ಲರಿಗೆ ಸಂತೋಷ ಅನಿಸ್ತು. ಅಯ್ಯೋಯ್ಯೋ ದೇವನಿ, ಇದೆಲ್ಲ ಇತಿಹಾಸ ಏನು ಗೊತ್ತವರಿಗೆ. ಚಂದನಗಿರಿ ಪಟ್ಟಣದಲ್ಲಿ ಜನಿಸಿದಂತ ಮಗು ಬ್ರಹ್ಮಭೂಪಾಲ ಮತ್ತು ಸೂರಮದೇವಿ ಮಗ. ಅವ ಕುರ್ಸಾಲೆ ಇದ್ದಲ್ಲವ ಕಳಿವಿ ನಾರಾಯಣಗೌಡ ಮೋಸ ಮಾಡಿ ಅರಣ್ಯಕ್ಕೆ ತಳ್ಳಿ ಹಿಂಗಾಯ್ತು ಅಂತ ಏನು ಗುರ್ತಿಲ್ಲ ಅವರಿಗೆ. ಆಕಾಶದಿಂದ ಪರಮಾತ್ಮನ ಈ ಮಕ್ಕಳ ಭಕ್ತಿಗಾಗಿ ಶಿವನೇ ಅನುಗ್ರಹಿಸಿ ಕೊಟ್ಟಾನೇನುವಂತ ಎಲ್ಲರೂ ಭಾವಿಸುತ್ತಾ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾ ಇದ್ದಾರೆ. ಚಾಮರಾಯನ ಧರ್ಮ ಪತ್ನಿಯಾಗಿರ್ತಕ್ಕಂಥ ಸಂಭವಿ ಆಕೆ ಎಲ್ಲ ಮುತ್ತೈದನ್ನು ಕರೆಸಿಕೊಂಡು ಅದೇ ಬಂಗಾರ ತೊಟ್ಟಿಲ ಬೆಳ್ಳಿ ಸರ್ಪಳಿಯೊಂದಿಗೆ ಆ ಮನೆಯೊಳಗೆ ಕಟ್ಟಿ ಜೋಗಳ ಮುತ್ತೈದರನ್ನ ಕರೆಸಿ ಅವನಿಗೆ ನಾಮಕರಣ ಮಾಡುತ್ತಾರೆ. ಸಿದ್ಧ ಬೀರಲಿಂಗೇಶ ಅಂತ ಜೋಗಳ ಹಾಡಿ ಎಲ್ಲರೂ ಹೋಗ್ತಾ ಇದ್ದಾರೆ. ಮಾಯಕಗೊಂದಿಷ್ಟು ಮನುಷ್ಯಗೆ ನೋವು ಅನಿಸ್ತು. ಏನು ಅಂದ್ರೆ ನಮ್ಮ ಅಕ್ಕ ಪ್ರಯತ್ನ ಮಾಡ್ಯಾಕಿನೂ ಕೂಡ ಸುತ್ತ ಹಾಕಿದ್ಲು, ಏನೋ ದೇವರಕ್ಕಿನ ಲಕ್ಷಣೆ ಕಾಣಲಿಲ್ಲ. ಪಾಪಕ್ಕಿನ ಮನುಷ್ಯಗೆ ನೋವಾಗಿರ್ಬೇಕು, ಇನ್ನೊಂದು ಉಪಾಯ ಶಿವನ ಸಾಕ್ಷಿಯಾಗಿ ಮಾಡಬೇಕು ಅಂತಕ್ಕಿನಲ್ಲಿ ವಿಚಾರ ಬರುತ್ತದೆ. ಅದು ಎಂಥ ವಿಚಾರ ಅಂತಂದ್ರೆ, ಏನಂತಾಳಕಿ, ಅಕ್ಕ ನಿನ್ನ ಮನುಷ್ಯಗೆ ನೋವಾಗಿದೆಯಾ, ಮನಸ್ತಾಪ ಮಾಡ್ಕೊಂಡೀಯಾ ಅಂತ ಹೇಳಿದ್ಲು. ಚಿಂತೆ ಮಾಡಬೇಡ, ಊಟ ಮಾಡೋನು, ನಾವಿಬ್ರು ಒಂದ ಪರ್ಯಂಕದ ಮೇಲೆ ಮಲ್ಗಣ. ಪರ್ಯಂಕ ಅಂದ್ರೆ ಗೊತ್ತಾಗ್ತದಿಲ್ರಿ, ಇದೇನು ನಾ ಕೂತಿನಿಕ್ಕಿದು ಮಂಚ. ಪರ್ಯಂಕ ಅಂದ್ರೆ ಹಿಂದಿನ ಹಳೆಗನ್ನಡ ಶಬ್ದ ರೀ, ಅದು ಭಾಳ ಜನರಿಗೆ ಗೊತ್ತಾಗಲ್ಲ. ಪರ್ಯಂಕ
ಇಬ್ರು ಅಲ್ಲೇ ಮಲಗ್ತೀವಲ್ಲ, ಆ ಬೀರಪ್ಪನನ್ನ ಮಧ್ಯದಲ್ಲಿ ಹಾಕೊಳ್ಳೋಣ. ನೀನ್ ಆ ಕಡೆ ನಾನು ಈ ಕಡೆ. ಆ ಬಳಿಕ ಅವ ಸೂರ್ಯ ಹೊಂಡಾದ್ರೊಳಗ ಯಾರ ಕಡೆ ಮುಖ ಮಾಡಿ ಯಾರ ಬೆನ್ನ ಹಿಡಿದು ಹೇಳ್ತಾನ ಅವರೇ ತಗೊಳ್ಳೋಣ ಅಂದ್ಲಿಕ್ಕೆ. ಸಮಾಧಾನ ಆಯ್ತಲ್ಲ? ಸಮಾಧಾನ ಆಯ್ತು. ಹೋ ಹೀಗೇನವ್ವ, ನಿಂದು ಎಂಥ ನಿರಾಳ ಭಾವ, ಕಪಟಿಲ್ಲದ ನಿಷ್ಕಪಟ ಮನಸ್ಸಲ್ಲ ತಂಗಿ. ಪರವಾಗಿಲ್ಲಮ್ಮ, ನನಗೊಂದಿಷ್ಟು ಮನಸ್ಸಿಗೆ ನೋವಾಗಿತ್ತು, ಹಾಗೇ ಆಗಲಿ ಅಂತ ಹೇಳಿ, ಇನ್ನೊಂದು ನೆನಪಿರ್ಲಿ ನಿಮಗೆ, ಇನ್ನೊಬ್ಬರಿಗೆ ಚಲೋ ಆಗಲಿ ಅಂತ ಭಾವ ಬಂತು ಅಂದ್ರೆ ಮೊದಲು ನಮಗೆ ಚಲೋ ಆಗ್ತದೆ. ಇನ್ನೊಬ್ರಿಗೆ ಕೆಟ್ಟಾಗಲಿ, ಅವ್ರಿಗೆ ಏನೋ ಸಿಗಬಾರ್ದಂತ ಭಾವ ಬಂತು ಅಂತಂದ್ರೆ ಅದ್ರ ಡಬಲ್ ಟಿಬಲ್ ನಮ್ಮದೇ ಕೇಡಾಗ್ತದೆ. ಅದಕ್ಕೆ ನಾವು ಸದಾವ ಕಾಲದಲ್ಲಿ ನಮಗೆ ಸಿಗಲು ಕಟ್ಟಿಯಾಗಿತ್ತು ಗುಡಿಯಾಗ ಪ್ರಸಾದ, ನಮ್ಮ ಮಗಳನ್ನವ್ರು ಮಾಡಿದ್ರೆ ನಾವು ಉಂಡಂಗೆ ಅನ್ಬೇಕು. ಐತಿರಿ ಅವ ಹಿಂಗ ಭಾಳ ಚಲೋ ಹೇಳ್ತೀಯಪ್ಪ, ನೀ ಶಾಣೆ ಇದ್ದಿ, ನಿನಗೆ ಹಂಗೆ ಮಾಡಿದ್ರೆ ನಡೀತಿದೆ. ಹಿಂಗಾಗ್ತದೆ. ಏನು ಮಾಡ್ಬೇಕು? ಭಾಳ ಕತೆಗಳು ನೆನಪಾಗ್ತಾವ. ಏನು ಹೇಳಕತ್ತಿದ್ ಮುತ್ಯ? ಇಲ್ಲಿ ಅಪಗಳಿಗೆ ಕೇಳಕ್ಕಿಲ್ಲ, ತಲೆಯಾಗ ಒಂದು ಕೂದಲಿಲ್ಲ. ತಿಪ್ಪಿಗೆರೆ ಹಾಕೋರೋ ಮುತ್ಯ ಹುಡುಗರು ನಗುತ್ತಾವ ಅಂದ್ರೆ ಕೇಳಂಗಿಲ್ಲ. ಅವರು ಬೇಕೇ ಇಲ್ಲ. ಏನ್ ಮಾಡಂಗಿಲ್ಲ, ಮತ್ತೇನ್ ಎಷ್ಟು ಹಸನು ಮಾಡಿದ್ರು ಒಂದು ಹಳ್ಳಿ ಇರೋದಿಲ್ಲ ಒಳಗೆ. ಹಂಗೆ ನಡೆಯದೆ ಅದು. ಅಲ್ಲಿ ಹೋಗಿ ಬಂದಿದ್ದ, ನಾ ಹಾಡಕ್ಕೆ ಹೋದಲ್ಲಿ. ಮುತ್ಯ, ನಾ ಯಾರದೀನಿ ಗೊತ್ತೇನಂದ? ನಾ ಅಂದೆ ಮನುಷ್ಯ ಇದ್ಯಪ್ಪ ಅಂದ. ನನ್ನ ಮನುಷ್ಯ ಯಾ ಸುಳಿ ಮಗನವನಲ್ಲ ಅಂದವ. ಯಾಕೆಂದೆ, ಊರಾಗ ನನ್ನ ಗಂಜಿ ಸಾಯ್ತಾರೆ ಎಲ್ಲರೂ, ನನ್ನ ಕ್ವಾಣ ಅಂತ ಕರೀತಾರೆ, ಕ್ವಾಣ ಅಂದವ. ಅಯ್ಯೋಯ್ಯೋ, ನಿನ್ನ ಹೆಸರ ಕ್ವಾಣ ಏನು ಕರೆಯೋದ ಕ್ವಾಣ? ಗುಣಗಳಿಂದ ಮನುಷ್ಯನಿಗೆ ಹೆಸರು ಬರ್ತಾವ. ಗುಡ್ಡಾಪುರ ದಾನಮ್ಮನ ಹೆಸರು ಮೊದಲು ಲಿಂಗಮ್ಮದು. ದಾನಮ್ಮಂತ ಯಾವಾಗ ಆಯ್ತು ಅಂತಂದ್ರೆ, ಬಸವ ಕಲ್ಯಾಣದ ಪತ್ರಿವನದಲ್ಲಿ ಬಾಳೆ ಮರದೊಳಗೆ ಅನುಷ್ಠಾನ ಮಾಡಿದ್ಲಂತ. ಇಡೀ ಭೂಮಂಡಲವನ್ನು ತಿರುಗಾಡಿ ಬಸವಾದಿ ಪ್ರಮತರ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಅಲ್ಲಿಗೆ ಹೋಗಿದ್ಲಂತ. ಬಾಳೆ ಬನದೊಳಗ ತಂಗಿನ ಮರದೊಳಗೆ ಕುತ್ಕೊಂಡು ಅನುಷ್ಠಾನ ಮಾಡ್ತಿದ್ಲು. ಆದ್ರ ಅಲ್ಲಿ ಪವಾಡಿ ನಡೆದಿತ್ತು ಅಂತಂದ್ರೆ, ತೆಂಗಿನ ಮರಾನ ಬಾಗಿ ದಾನಮ್ಮ ದೇವಿಗೆ ತೆಂಗಿನ ಹಾಲನ್ನು ಕೊಡ್ತಿದ್ದು ಅಂತ. ಬಾಳೆ ಮರಾನ ಮಾರಿ ಬಾಗಿ ಹಣ್ಣು ಕೊಡ್ತಿದ್ದು ಅಂತ. ಈ ಇತಿಹಾಸವನ್ನ, ಪವಾಡವನ್ನ 63 ಮಂದಿ ಶರಣರ ಮಧ್ಯದಲ್ಲಿ ಶೂನ್ಯ ಸಿಂಹಾಸನಾಧೀಶನಾಗಿರತಕ್ಕಂಥ ಅಲ್ಲಮಾಪ್ರಭುಗಳ ದಿವ್ಯ ಸಾನ್ನಿಧ್ಯದೊಳಗೆ ನಡೀತಕ್ಕಂಥ ಅನುಭವ ಗೋಷ್ಠಿ ಒಳಗೆ ಒಬ್ಬ ಹೋಗಿ ಹೇಳದಂತ, ಯಪ್ಪಪ್ಪ, ನಮ್ಮ ನಾಡಿಗೆ ಎಂಥ ಶಿವಶರಣಿ ಬಂದಳಂತಂದ್ರೆ, ಬಾಳೆಹಣ್ಣು ಹೋಗಿ ಹಣ್ಣಾಗಿದ್ದು ತಾನೇ ಕೊಡ್ತಾವ್, ತೆಂಗಿನ ಮರ ಬಾಗಿ ನೀರು ಕುಡಿಸ್ತಾವ್, ಅಕ್ಕಿ ಅಂತ ಶಿವಶರಣಿ ಅಂತ ವರ್ಣನಾತು. ಆ ಬಳಿಕ ಬಸವಾದಿ ಪ್ರಮಥರು, ಅವರಲ್ಲಿ ಎಷ್ಟು ಜನ ಇದ್ರಪ್ಪ? ಬಸವಣ್ಣವ್ರ ಮಾಮನೆಯಾಗ ಊಟ ಮಾಡಕ್ಕೆ ಎಷ್ಟು ಜನ ಇದ್ರು? ಮುತ್ಯ ಜಂಗಮರು ಎಷ್ಟು ಜನ ಇತ್ತು? ನನಗೆ ಹಿಂಗೆ ಮಾಡ್ತಾನ. 1,96,077 ಗುಣಾಂಗಗಳು ಇಷ್ಟೆಲ್ಲ ಕೂಡಿಕೊಂಡು ಆ ವನಕ್ಕೆ ಹೋಗುವ ತನಕ ಶರಣರ ಬರುವಿಕೆ ಎನಗೆ ಪ್ರಾಣ ಜೀವಾಳವಯ್ಯ. ಶರಣರೆಡೆಗೆ ನಾನು ಬಂದ್ರೆ ಶರಣರೇ ನನ್ನೆಡೆಗೆ ಬರುತ್ತಾ ಇದ್ದರಲ್ಲ, ನಾನು ಧನ್ಯ ಅಂತ ದಾನಮ್ಮ ದೇವಿ ಒಂದು ಬಿದಿರಿನ ಬುಟ್ಟಿ ಒಳಗೆ ಮಾಗಿದ ಬಾಳೆಹಣ್ಣು ತುಂಬಿಕೊಂಡು, ಯಪ್ಪ ನಿಮಗೆಲ್ಲರಿಗೂ ಶರಣಾರ್ಥಿ, ಒಂದಿಷ್ಟು ನೀವೆಲ್ಲ ವಿಶ್ರಾಮ ಮಾಡ್ರಿ, ನಿಮಗೆಲ್ಲ ಒಂದಿಷ್ಟು ಬಾಳೆಹಣ್ಣಿನ ಪ್ರಸಾದ ಕೊಡ್ತೀನಿ ಅಂತ 63 ಮಂದಿ ಶರಣರಿಗೆ 1,96,077 ಗುಣಾಂಗಗಳಿಗೆಲ್ಲ ಒಂದ ಬಿದಿರಿನ ಬುಟ್ಟಿಯಾಗಿನ ಹಣ್ಣು ಹಸ್ಕೋತು ಹೊಂಟ್ಬಿಟ್ರು. ಹಣ್ಣನ ಆಗಲಿಲ್ಲ,
ಎಲ್ಲ ಜಂಗಮ ಪುಂಗವರು ಶರಣರೆಲ್ಲ ಮುಗಿದ್ರು ಬಸವಣ್ಣವರು ಭಲೆ 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 ತಾಯಿ, ಧನ್ಯ ಧನ್ಯ ತಾಯಿ, ಈ ನನ್ನ ಅನುಭವ ಮಂಟಪಕ್ಕೆ ನೀನು ಬೆರಗು ತಂದು ಕೊಟ್ಟಿಯಲ್ಲ, ಅಕ್ಷಯ ಪಾತ್ರೆ ನಿನ್ನಲ್ಲಿದೆ. 1,96,077 ಗುಣಗಳು ನಮ್ಮೆಲ್ಲಾ ಶರಣರಿಗೂ ನೀನು ಬಾಳೆಹಣ್ಣು ಕೊಟ್ಟು ತೃಪ್ತಿ ಮಾಡಿದಿ. ನಿನ್ನ ಹೆಸರು ಲಿಂಗಮ್ಮ ಹೋಗಿ ದಾನಮ್ಮ ಆಗಲಿ ಅಂತ ಬಸವಣ್ಣವರು ಕೂಗಿದ್ರು. ಗವಾಯಿಗಳ ಒಂಜರ ಅನ್ರಿ ಟೈಮ್ ಆಗ್ಯದ.